ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪರಿಸುತ್ತವೆ. ಈ ಒಂದು ವಾಕ್ಯದ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ, ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಹೃದಯ ಪೂರ್ವಕವಾಗಿ ಸ್ವಾಗತಿಸುವಂತಹಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಪಾಸ್ಟರ್ ಜ್ಯೋತಿ ಪ್ರಕಾಶ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಭೂಮಿ ಆಕಾಶ ತಂದೆ ದೇವರೇ, ನಿನ್ನ ನಾಮ ಪುಷ್ಟಿಂದ ಕತ್ತನೆ ಸೋತೆ ಸಪ್ಪ ಈ ಬೆಳಗಿನ ಜಾವದಲ್ಲಿ ಕತ್ತನೆ ಸೋತೆ ಸಪ್ಪ ಮಗಳು ಕತ್ತನೆ ಸೋತೆ ಸಪ್ಪ ಕತ್ತನೆ ಪ್ರಾರ್ಥನೆ ಮಾಡೋ ಸಮಯ ಕೊಟ್ಟಿದ್ದು ಕತ್ತನೆ ಸೋತೆ ಸಪ್ಪ ಮಗಳು ನೀನು ಮುಟ್ಟಿ ಕತ್ತನೆ ಅಪ್ಪ ಇದು ಇಲ್ಲಿ ಬಂದು ಕೂಡಿ ಬಂದು ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡೋ ಕತ್ತನೆ ಸೋತೆ ಸಪ್ಪ ಬೆಳಗಿನ ಜಾವದಲ್ಲಿ ಕತ್ತನೆ ನಿನ್ನನ್ನು ಕತ್ತನೆ ಅಪ್ಪ ಪ್ರಾರ್ಥನೆ ಮಾಡುವ ಕತ್ತನೆ ಸೋತೆ ಸಪ್ಪ ಅಪ್ಪ ನಿನ್ನನ್ನು ಕೂಗುವ ಕತ್ತನೆ ನಮ್ಮ ಮಧ್ಯದಲ್ಲಿ ಬಂದು ಕತ್ತನೆ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡೋ ದೇವ್ರು ನೀನಾಗಿದ್ದಿ ಕತ್ತನೆ. ಥ್ಯಾಂಕ್ ಯು ಜೀಸಸ್. ಸೋತೆ ಸಪ್ಪ ಒಳ್ಳೆಯವನ ಕತ್ತನೆ, ಅದ್ಭುತ ಸ್ವರೂಪನ ಕತ್ತನೆ, ಶಾಂತಿ ತಾಯಕನ ಕತ್ತನೆ, ಲೋಕದ ನಾಯಕನ ಕತ್ತನೆ, ಅತಿಶಯ ದೇವರ ಕತ್ತನೆ, ಆನಂದ ಸ್ವರೂಪನ ಕತ್ತನೆ, ನಮ್ಮನ್ನು ಉಂಟು ಮಾಡಿದ ದೇವರು ನೀನು ಕತ್ತನೆ. ಸೋತೆ ಸಪ್ಪ ಬೆಳಗಿನ ಜಾವದಲ್ಲಿ ಕತ್ತನೆ ನಿನ್ನನ್ನು ಕತ್ತನೆ ಸ್ತುತಿ ಮಾಡುವ ಕತ್ತನೆ, ನಿನ್ನನ್ನು ಘನಪಡಿಸುವ ಕತ್ತನೆ, ನಿನ್ನ ವಾಕ್ಯ ಕೇಳುವ ಕತ್ತನೆ, ವಾಕ್ಯ ಪ್ರಕಾರ ನಡೆಯುವ ಕತ್ತನೆ, ನಿನ್ನ ಆತ್ಮದ ಬಲ ನಮ್ಗೆ ಕೊಟ್ಟ ಕತ್ತನೆ. ಸೋತೆ ಸಪ್ಪ ನಿನ್ನ ಸೇವಕರನ್ನ ಆಶೀರ್ವಾದ ಮಾಡೋ ಕತ್ತನೆ. ಸೋತೆ ಸಪ್ಪ ಕರ್ತನೆ ಹೇಳಿದ್ದೆ ಕರ್ತನೆ, ನನ್ನ ಮನವೇ ಹೋನು ಕೊಂಡಾಡು, ನನ್ನ ಸಲಂದಲೇ ನಮ್ಮ ಕೀರ್ತಿಸ್ರಿ, ನನ್ನ ಮನವೇ ಹೋನು ಕೊಂಡಾಡು, ಆತನ ಮಾಡಿದ ಒಂದನ್ನು ಮನೆಗೆ ಬಿಡಂದೆಲ್ಲ ವಾಗ್ದಾನ ಮಾಡಿದ್ದೇನೆ. ಸ್ವಲ್ಪ ಕರ್ತನೆ ನೀನು ಮಾಡಿದ ಉಪಕಾರ ಒಂದನ್ನು ನಾವು ಮರೆಯೋದಿಲ್ಲ ಕರ್ತನೆ. ನಿನ್ನ ಕೃಪೆಯಲ್ಲಿ ನಾವು ನಡೆಯಕತ್ತನೆ, ನಿನ್ನ ಚಿತ್ರದಂತೆ ನಡೆಯಕತ್ತನೆ, ಎಲ್ಲಾ ನಿನ್ನ ಸೇವಕರನ್ನ ಆಶೀರ್ವಾದ ಮಾಡ್ಕತ್ತನೆ. ಸ್ವಲ್ಪ ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸಕತ್ತನೆ. ಸ್ವಲ್ಪ ನಾವು ಪಾಪಿ ಕರ್ತನೆ ಅಪ್ಪ, ನಾವು ಪಾಪಿ ಕತ್ತನೆ. ಸೋತ ಸಪ್ಪ ನಾವೇನ್ ಮಾಡ್ತೀವಿ ಕತ್ತನೆ ಹಿರಿಯರ ಕತ್ತನೆ. ಸೋತ ಸಪ್ಪ ನಮ್ಮನ್ನು ಕ್ಷಮಿಸಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಬಲಪಡಿಸಕತ್ತನೆ. ಥ್ಯಾಂಕ್ ಯು ಜೀಸಸ್. ಸಪ್ಪ ಎಲ್ಲಾ ಸೇವಕರು ನೀನು ಆಶೀರ್ವಾದ ಮಾಡಕತ್ತನೆ ಅಪ್ಪ. ವಾಕ್ಯ ಕೊಡೋ ಸೇವಕರು ನೀನು ಮುಟ್ಟು ನಿನ್ನ ನಾಮದಲ್ಲಿ ಕತ್ತನೆ. ಸೋತ ಸಪ್ಪ ನೀನು ಒಳ್ಳೆಯವನ ಕತ್ತನೆ, ಅದ್ಭುತ ಸ್ವರೂಪನ ಕತ್ತನೆ. ಥ್ಯಾಂಕ್ ಯು ಜೀಸಸ್. ಸೋತಗಳು ಸಪ್ಪ ಕತ್ತನೆ ಆ ಮಗಳ ಕತ್ತನೆ ಒಳ್ಳೆ ವಾಕ್ಯ ಕೊಟ್ಟು ಕತ್ತನೆ ಎಸಯ್ಯ ಆ ತಾಯಿ ನಿನ್ನ ಆಶೀರ್ವಾದ ಮಾಡಕತ್ತನೆ. ಸೋತ ಸಪ್ಪ ಮಗಳು ನಿನ್ನ ಮುಟ್ಟು ನಿನ್ನ ನಾಮದಲ್ಲಿ ಕತ್ತನೆ. ಸೋತ ಸಪ್ಪ ಕುಟುಂಬ ನಿನ್ನ ಆಶೀರ್ವಾದ ಮಾಡಕತ್ತನೆ. ಎಲ್ಲಾ ನಿನ್ನ ಸೇವಕರನ್ನು ನೀನು ನಿನ್ನ ನಾಮದಲ್ಲಿ ಕತ್ತನೆ ಮುಟ್ಟಿ ನಿನ್ನ ರಕ್ತದ ಕೋಟೆಲ್ಲ ಮರೆ ಮಾಡಿ ಕಾಪಾಡಕತ್ತನೆ. ಸೋತ ಸಪ್ಪ ಇನ್ನು ಮುಂದೆ ನೀನ್ ತಂದೆ ನಿನ್ನ ಆರಾಧನೆ ಮಾಡುವಕತ್ತೆ ನಮ್ಮ ಸದ ನೀನ್ ಬಾಳ ಅಜ್ಜ ನೀನು ಅಪ್ಪ. ನೀನು ತಂದೆ ಎಲ್ಲಾ ತಂದೆ ಸೇವಕರ ಸಂಘ ನೀನಿದ್ದ ಕತ್ತನೆ. ಸೋತ ಒಂದೊಂದು ಕುಟುಂಬ ನೀನು ಮುಟ್ಟಿ ನಿನ್ನ ರಕ್ತದ ಕೋಟೆನ ಮರೆ ಮಾಡಿ ಕಾಪಾಡಬೇಕಂತ ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತದಿಂದ ಬಿಡುತ್ತಂದೆ. ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸುವಂತಹಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಜಾನ್ ಡೇವಿಡ್ ರವರು ವಿಶೇಷ ಗೀತೆಯನ್ನ ಹಾಡಲು ವಿನಂತಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ದೇವರ ಪಾದ ಸನ್ನಿಧಿಗೆ ಬಂದು ಆತನನ್ನು ಸ್ಮರಿಸುವುದು ಎಷ್ಟೋ ಮನೋಹರವಾಗಿದೆ. ಈ ಒಂದು ವೇಳೆಯಲ್ಲಿ ಈ ಒಂದು ಹಾಡನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ.
ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿದೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನು ನಿನ್ನ ಕರಗಳು ಕಂಡಿತು. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷ ಗೀತೆಯನ್ನ ಹಾಡಿದ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಚ್ಚರವಾಗಿದ್ದು ಪ್ರಾರ್ಥಿಸೋ ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸತಕ್ಕಂಥವರು ಬೋಧಕರಾದ ಪ್ರದೀಪ್ ಸುನ್ನರ್ ಅವರು, ಭಾಷಾಂತರಿಸುವವರು ಹಿರಿಕರಾದ ಚಿನ್ನಪ್ಪ ಸಾತ್ವಿಕರು. ಇಬ್ಬರನ್ನು ಸಹ ಹೃದಯಪೂರ್ವಕವಾಗಿ ಸ್ವಾಗತಿಸುವಂತೊಳಗಿದ್ದೇನೆ. ಪಾಸ್ಟರ್ ಪ್ರದೀಪ್ ಸುನ್ನರ್, heartily welcome you to break the bread of life. Praise the Lord, brothers and sisters, and a happy Independence Day to all of you. Is Brother Chinnappa there today? Yes, sir. ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ ದೇವರಿಗೆ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ. It reminds me the Bible verse where it tells the length of life that a person can have. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯು ಎಷ್ಟು ವರ್ಷಗಳು ಬದುಕುವನಾಗಿದ್ದಾನೆ ಎಂಬ what is it written there in the word of God? Like how many years we can live on this earth? ಈ ಭೂಮಿಯ ಮೇಲೆ ನಾವು ಎಷ್ಟು ವರ್ಷಗಳ ಕಾಲ ಬದುಕುತ್ತೇವೆ ಎಂಬುದಾಗಿ ವಚನವು ಹೇಳುತ್ತದೆ. 70 or 80 years. Okay, thank you so much, sister. Thank you for that. 70 ಅಥವಾ 80 ವರ್ಷ. ಬಹಳ ನಿಮಗೆ ವಂದನೆಗಳನ್ನು ಹೇಳ್ತೇನೆ ಸಿಸ್ಟರ್. The length of human life on this earth, the Bible tells 70, or if you have strength, 80. But there's something which is not written, which we also need to read there. ಅಲ್ಲಿ ಇನ್ನೂ ಒಂದು ವಿಷಯವನ್ನ ನಾವು ನೋಡಬೇಕಾಗಿದೆ. 70 ಅಥವಾ 80 ವರ್ಷಗಳು ಮಾತ್ರ ಎಂಬುದಾಗಿ ನಾವು ನೋಡ್ತೇವೆ. We need to read something more there. ಇಲ್ಲ, ಅಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಷಯವನ್ನ ನಾವು ಅಲ್ಲಿ ವಾಚಿಸಿಕೊಳ್ಳಬೇಕಾಗಿದೆ. Because we are the people of God, children of God, we always need more. ಆದರೆ ದೇವರ ಮಕ್ಕಳಿಗೆ ಯಾವಾಗಲೂ ಹೆಚ್ಚಿನದು ಬೇಕಾಗುತ್ತದೆ. So if we need more, then it is 70 years is allotted. If you have strength, 80. But when you have grace, it is much more than what we expect. ಒಬ್ಬ ವ್ಯಕ್ತಿಗೆ 70 ವರ್ಷ, ಬಲ ಹೆಚ್ಚಿದ್ರೆ 80, ಆದರೆ ದೇವರ ಕೃಪೆ ಇದ್ದರೆ ಅದಕ್ಕಿಂತಲೂ ಹೆಚ್ಚು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. So it is good for us to be part of the grace of our Lord Jesus Christ. Pardon me, sir. So it is good for us to be part of the grace of our Lord Jesus Christ as we live on this earth. ಈ ಭೂಮಿಯ ಮೇಲೆ ನಾವು ಜೀವಿಸುತ್ತಿರುವಾಗ ಯೇಸು ಕ್ರಿಸ್ತನ ಕೃಪೆಯ ಒಂದು ಭಾಗವಾಗಿರುವುದು ಯಾವಾಗಲೂ ನಮಗೆ ಒಳ್ಳೆಯದಾಗಿರುತ್ತದೆ. So without grace of God, we cannot live long. ದೇವರ ಕೃಪೆ ಇಲ್ಲದೆ ನಾವು ಈ ಭೂಮಿಯ ಮೇಲೆ ದೀರ್ಘವಾಗಿ ಬದುಕಿರಲಾರೆವು. By the grace of God, we live long, and our job is to glorify the same God. ದೇವರ ಕೃಪೆಯಿಂದ ನಾವು ದೀರ್ಘವಾಗಿ ಬದುಕುತ್ತೇವೆ, ಹಾಗೆಯೇ ನಾವು ದೇವರನ್ನ ಮಹಿಮೆ ಪಡಿಸುತ್ತಾ ಬದುಕುತ್ತೇವೆ. So our country, India, has also
lived as a freedom country for how many years now? ನಾವು ಈ ಒಂದು ಸ್ವತಂತ್ರವನ್ನು ಪಡೆದಂತಹ ದೇಶವಾಗಿ ಎಷ್ಟು ವರ್ಷಗಳ ಕಾಲ ಆಗಿದೆ? 79 years. So 79, that means only 1 year left as per the longevity of the life which we refer to the Bible. ಸತ್ಯವೇದು ಹೇಳುವಂತಹ ಬಲವೆಚ್ಚಿದ್ರೆ 80 ವರ್ಷ ಅಂತ ಹೇಳುತ್ತಲ್ಲ, ಅದಕ್ಕೆ ಒಂದೇ ಒಂದು ವರ್ಷ ಕಡಿಮೆ ಆಗಿದೆ ಅಷ್ಟೇ ಈಗ. So our country again, will it be destroyed? I don't think so. ನಮ್ಮ ದೇಶವು ಎಂದಿಗೂ ನಾಶವಾಗುವುದಿಲ್ಲ, ಹಾಗೆ ನಾಶವಾಗುತ್ತೆ ಅಂತ ನಾನು ಎಣಿಸುವುದಿಲ್ಲ. So we need to ask grace for our country as well. ನಮ್ಮ ದೇಶಕ್ಕೂ ಸಹ ನಾವು ಕೃಪೆಗೋಸ್ಕರ ಬೇಡಬೇಕಾಗಿದೆ. Because as the human being, they live up to 70, or if you have strength 80, but when you have grace, more. ಮನುಷ್ಯನ ವಿಷಯದಲ್ಲಿ ಆದರೆ ಒಬ್ಬ ವ್ಯಕ್ತಿಯು 70 ವರ್ಷಗಳು, ಬಲ ಹೆಚ್ಚಿದ್ರೆ 80 ವರ್ಷಗಳು, ದೇವರ ಕೃಪೆ ಇದ್ದರೆ ಅದಕ್ಕಿಂತಲೂ ಹೆಚ್ಚು ಎಂಬುದಾಗಿ ನೋಡೋಣ. So our country also have completed 79 years of independence, and then we need to seek God's grace so that our country would live long, so that we would be rejoicing together with all the people of our country. ನಮ್ಮ ದೇಶದ ವಿಷಯವಾಗಿಯೂ ನಾವು ಇದನ್ನ ನೋಡಬಹುದಾಗಿದೆ. ಈಗ 80 ವರ್ಷಗಳನ್ನ ಹತ್ತಿರ ನಾವು ಬಂದಿದ್ದೇವೆ. ದೇವರ ಕೃಪೆಗೋಸ್ಕರ ನಾವು ಬೇಡುವುದಾದರೆ ದೇವರ ಕೃಪೆಯಿಂದ ನಾವು ದೀರ್ಘಕಾಲವಾಗಿ ಈ ದೇಶದಲ್ಲಿ ದೇವರನ್ನ ಕೊಂಡಾಡುತ್ತಾ ಸಂತೋಷಿಸುತ್ತಾ ಜೀವಿಸಬಹುದಾಗಿದೆ. So it is such a wonderful country where we live in. ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿಯೋ ಆ ದೇಶ ಅಂತಹ ಒಂದು ಅದ್ಭುತವಾದ ಒಂದು ವಿಸ್ಮಯಕರವಾದ ದೇಶವಾಗಿದೆ. Why do I say that? ಯಾಕಾಗಿ ಅದನ್ನ ನಾನು ಹೇಳುತ್ತಾ ಇದ್ದೇನೆ? Because we have got multiple language. ಇಲ್ಲಿ ಅನೇಕ ಭಾಷಿಕರು ಇದ್ದಾರೆ. Multiple cultures. ಅನೇಕ ತರದ ಒಂದು ಸಂಸ್ಕಾರಗಳಿವೆ. Our appearance looks different. ಎಲ್ಲ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣುವಂತಹ ಜನಾಂಗವಿದೆ. If you go to some other country, ಒಂದು ದೇಶಕ್ಕೆ ನಾವು ಹೋದ್ರೆ they all look same. They look alike. ಎಲ್ಲರೂ ಒಂದೇ ರೀತಿ ಕಾಣ್ತಾ ಇರ್ತಾರೆ. You will immediately understand that, oh, this person belongs to this country. ಆಗ ನಾವು ಅವರನ್ನ ಗುರುತಿಸಬಹುದು, ಈ ವ್ಯಕ್ತಿ ಈ ದೇಶಕ್ಕೆ ಸೇರಿದ್ದಾನೆ. But in India, ಭಾರತ ದೇಶದಲ್ಲಾದ್ರೆ that's the greatest blessings to each one of us. ನಮಗೆ ಒಂದು ದೊಡ್ಡ ಆಶೀರ್ವಾದ, because we look different. ನಾವು ಬೇರೆ ಬೇರೆಯಾಗಿ ವ್ಯತ್ಯಾಸವಾಗಿ ಎಲ್ಲರೂ ಕಾಣುತ್ತೇವೆ. So we will look different in the same country. ಒಂದೇ ದೇಶದವರಾಗಿದ್ದಾಗ್ಯೂ ಸಹ ನಾವು ವಿಧವಾಗಿದ್ದೇವೆ. The way I look, your look might be different than mine. ನನ್ನ ಒಂದು ರೂಪ ನಿಮ್ಮ ರೂಪ ಬೇರೆ ಬೇರೆಯಾಗಿ ಕಾಣಲ್ಪಡುತ್ತದೆ. If you go to the northeast area, they look again different. ನಾವು ಆ ಈಶಾನ್ಯ ರಾಜ್ಯಗಳಿಗೆ ಹೋದಾಗ ಅವರು ಇರುವಂತದ್ದೇ ಬೇರೆ. So if you go to east or west or north and south, we all look different. ನೀವು ಒಂದು ಪೂರ್ವಕ್ಕೆ ಹೋಗ್ಲಿ ಅಥವಾ ಪಶ್ಚಿಮಕ್ಕೆ ಹೋಗ್ಲಿ, ಉತ್ತರಕ್ಕೆ ಹೋಗ್ಲಿ, ದಕ್ಷಿಣಕ್ಕೆ ಆಗ್ಲಿ, ಎಲ್ಲರೂ ಬೇರೆ ಬೇರೆಯಾಗಿ and we look different. ನಾವು ಬೇರೆ ಬೇರೆಯಾಗಿ ಕಾಣುತ್ತೇವೆ. We speak different languages. ನಾವು ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತೇವೆ. Our education levels are different. ನಮ್ಮ ಒಂದು ಶೈಕ್ಷಣಿಕ ಹಂತಗಳು ಬೇರೆ ಬೇರೆ ಇವೆ. Our capacity to understand is different. ನಮ್ಮ ಒಂದು ತಿಳುವಳಿಕೆ ಮಟ್ಟ ಬೇರೆ ಬೇರೆ ಇದೆ. But still we are part of one country. ಆದಾಗ್ಯೂ ಕೂಡ ನಾವು ಒಂದೇ ದೇಶದ ಭಾಗವಾಗಿದ್ದೇವೆ. And that's the beauty of India, that we are so very different and still we are part of one country and we have unity. ಅದು ತಾನೇ ಈ ದೇಶದಲ್ಲಿರುವಂತಹ ಸೌಂದರ್ಯವಾದ್ದು. ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಇಲ್ಲಿ ಕಾಣುತ್ತೇವೆ. So I would like to encourage each one of us today that how privileged we are that we are part of such a lovely country like India. ನಮ್ಮಲ್ಲಿರುವಂತಹ ಪ್ರತಿಯೊಬ್ಬನನ್ನು ನಾನು ಪ್ರೋತ್ಸಾಹ ಪಡಿಸುತ್ತೇನೆ, ಉತ್ತೇಜಿಸುತ್ತೇನೆ.
ಎಂತಹ ಒಂದು ಅದ್ಭುತವಾದ ದೇಶದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. But ನಿಜವಾಗಿಯೂ ನಾವು that is, ಸೌಭಾಗ್ಯವಂತರು. as a citizen of India, we have the responsibility to understand this. Though we are different, still we have unity. ಇದು ತಾನೇ ಒಬ್ಬ ವ್ಯಕ್ತಿಗೆ ಅಂದ್ರೆ ಭಾರತ ದೇಶದ ನಾಗರಿಕನಾಗಿ ನಮಗೆ ನಾವೆಲ್ಲರೂ ಬೇರೆ ಬೇರೆ ಆಗಿದ್ದಾಗಿಯೂ ಒಂದಾಗಿ ಜೀವಿಸುವಂತಹ ಒಂದು ಜವಾಬ್ದಾರಿಯನ್ನು ನಾವು ಹೊಂದಿದ್ದೇವೆ. So whenever we are into staying in this country, we also need to understand what we supposed to be doing for our country. ನಾವು ಈ ದೇಶದಲ್ಲಿ ಜೀವಿಸುವಾಗ ನಾವು ಯಾವುದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಈ ಒಂದು ನಮ್ಮ ದೇಶಕ್ಕೆ ನಾವು ನಮ್ಮ ಕೊಡುಗೆಯನ್ನ ನಾವು ಏನನ್ನ ಮಾಡಬಹುದಾಗಿದೆ ಎಂಬುದನ್ನ ತಿಳ್ಕೊಳ್ಬೇಕು. If you look at the freedom fighters of our country, ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರನ್ನ ನಾವು ನೋಡುವಾಗ it is not just only one group of people that they fought against the British rule. ಈ ಒಂದು ಬ್ರಿಟಿಷರ ಆಡಳಿತದ ವಿರೋಧವಾಗಿ ಹೋರಾಟ ಮಾಡಿರುವಂತರು ಕೇವಲ ಒಂದು ಗುಂಪಿನ ಜನರಲ್ಲ. Different people of different faith were part of it. ಅಂದರೆ ಧಾರ್ಮಿಕವಾಗಿ ಬೇರೆ ಬೇರೆ ನಂಬಿಕೆಯುಳ್ಳಂತಹ ಜನರೆಲ್ಲರೂ ಈ ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದಾರೆ. And different people of different level of their understanding and different language group, they all joined together and they fought in unity to bring that freedom to our country. ಎಲ್ಲಾ ತರದ ಜನರು, ತಿಳುವಳಿಕೆಯ ಮಟ್ಟವಿರುವಂತಹ ಜನರು, ಬೇರೆ ಬೇರೆಯ ಒಂದು ಜನರು ಒಟ್ಟಾಗಿ ಸೇರಿ ಈ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ದಾರೆ. And it is their hard labor, it is their sacrifice that has brought freedom to our country. ಅವರ ಕಠಿಣವಾದ ಪರಿಶ್ರಮದಿಂದ ಮತ್ತು ಮಹಾ ತ್ಯಾಗದಿಂದ ನಾವು ಈ ದಿನ ಸ್ವತಂತ್ರ ಹೊಂದಿದ ಪ್ರಜೆಗಳಾಗಿದ್ದೇವೆ. Yesterday we heard the Independence Day speech of our Prime Minister, Mr. Narendra ನಮ್ಮ Modi. ಪ್ರಧಾನಮಂತ್ರಿ ಶ್ರೀಯುತ ಮೋದಿಯವರ ಭಾಷಣವನ್ನ ನಾವು ಕೇಳಿದೆವು. And he addressed the nation on this 79th Independence Day. ಅವರು ದೇಶವನ್ನ ಕುರಿತು 79ನೇ ಸ್ವತಂತ್ರ ದಿನೋತ್ಸವದ ದಿನ ಅವರು ಮಾತಾಡಿದರು. I will come to that little later, but before that, who was the first Prime Minister who gave the first Independence Day speech? Can I ask you? ಅದನ್ನ ನಾವು ಮತ್ತೆ ಮಾತಾಡೋಣ ಮೋದಿ ಅವರ ಭಾಷಣದ ವಿಷಯದಲ್ಲಿ. ಆದ್ರೆ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಆ ಭಾಷಣವನ್ನ ಮಾಡಿದಂತ ವ್ಯಕ್ತಿ ಯಾರು ಗೊತ್ತಿದೆಯಾ ನಿಮಗೆ? ಯಾರಾದ್ರೂ ಹೇಳಿ. I hope you know. And yes, ಜವಾಹರಲಾಲ್ ನೆಹರು. we call ಈ ರಾಹುಲ್ ಗಾಂಧಿ ಅವರ ಮೋದಿ we call Pandit Jawaharlal Nehru. ನಾವು ಅವರನ್ನ ಪಂಡಿತ ಜವಾಹರಲಾಲ ಎಂಬುದಾಗಿ ಕರೆಯುತ್ತೇವೆ. So he gave a speech on the first Independence Day. ಅವರು ಮೊಟ್ಟ ಮೊದಲ ಸ್ವತಂತ್ರ ದಿನೋತ್ಸವದಲ್ಲಿ ದೇಶವನ್ನ ಕುರಿತು ಭಾಷಣವನ್ನ ಮಾಡಿದಂತ ವ್ಯಕ್ತಿ ಆದ್ರು. And what is the title of that speech? Do you remember? ಅವರು ಮಾಡಿದ ಭಾಷಣದ ಒಂದು ತಲೆಬರಹ ಅಥವಾ ಶೀರ್ಷಿಕೆ ಏನು ಅನ್ನೋದು ನಿಮ್ಮ ಯಾರಿಗಾದ್ರೂ ಗೊತ್ತಿದೆಯೇ? ಜ್ಞಾಪಕವಿದೆಯೇ? Does anybody knows that? It's a very nice. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ. Anybody remembers? ಯಾರಿಗಾದ್ರೂ ಗೊತ್ತಿದೆಯಾ ನೋಡಿ. ಮೊದಲನೇ ಒಂದು ಸ್ಪೀಚ್. The first speech Pandit Jawaharlal Nehru, our first Prime Minister, delivered, and it is one very nice word is there. What is the title of that speech? ಮೊದಲ ಭಾಷಣಕ್ಕೆ ಒಂದು ಒಳ್ಳೆಯ ಶೀರ್ಷಿಕೆ ಇದೆ. ಆ ಒಂದು ಶೀರ್ಷಿಕೆ ಏನು ಅಂತ ನೀವು ಯಾರಾದ್ರೂ ಹೇಳ್ತೀರಾ ಹೇಳಿ. Okay, I will not take much time. Just 1 second. Anybody is there who remembers what it is? ಗೊತ್ತಿದೆಯಾ ಹೇಳಿ. ಗೊತ್ತಿಲ್ಲ ಸರ್. No one. Tryst with Destiny. Okay, thank you. Yeah, it is called Tryst with Destiny. Okay, Tryst, Tryst. Okay,
tryst with destiny. ನಮ್ಮ ಒಂದು ವಿಧಿಯ ಹೊರಳುವುದು ಎಂಬುದಾಗಿ. So it is a very famous Independence Day speech. Till today people remember. ಅದು ಬಹಳವಾಗಿ ಪ್ರಸಿದ್ಧಿ ಪಡೆದಂತಹ ಮೊದಲನೆಯ ಸ್ವತಂತ್ರ ದಿನೋತ್ಸವದ ಭಾಷಣವಾಗಿದೆ. ಜನರು ಇಂದಿಗೂ ಸಹ ಅದನ್ನು ನೆನೆಸುತ್ತಾರೆ. So it is like I am making an agreement what I would like to see my country to become. ಇದು ಹೇಗೆ ಅಂದರೆ ನಮ್ಮ ದೇಶವು ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತದೆ ಎಂಬುದನ್ನ ನಾವು ನೋಡುವಂತಹ ಒಂದು ಕರಾರು ಅಥವಾ ಒಡಂಬಡಿಕೆಯಾಗಿದೆ, ಅಗ್ರಿಮೆಂಟ್. So it is an agreement we are making so that what my country is going to be looked upon or how it would be going to be shaped upon in the future. ಇದು ಒಂದು ಒಪ್ಪಂದದ ರೀತಿಯಲ್ಲಿ ನಾವು ನೋಡುತ್ತೇವೆ. ನಮ್ಮ ದೇಶವು ಹೀಗೆ ಬೆಳೆಯುತ್ತಾ ಭವಿಷ್ಯದಲ್ಲಿ ಯಾವ ಒಂದು ಮಟ್ಟಕ್ಕೆ ಅಭಿವೃದ್ಧಿ ಮಟ್ಟವನ್ನ ಇದು ತಲುಪಬೇಕಾಗಿದೆ ಎಂಬ ವಿಷಯದಲ್ಲಿ ಈ ಒಂದು ಒಪ್ಪಂದವಿದೆ. So it talks about with how much of a difficulties, how much of a pain, how much of sacrifice we got the freedom, but at the same time with how much of responsibility we would maintain that freedom and see my future country. ಈ ಒಂದು ದೇಶಕ್ಕೆ ಸ್ವತಂತ್ರವನ್ನ ತರುವುದಕ್ಕೆ ಎಂತ ಒಂದು ಕಠಿಣ ಪರಿಶ್ರಮ ಮತ್ತು ತ್ಯಾಗಗಳು ನಡೆದವು, ಹಾಗೆ ಈ ಒಂದು ಸ್ವತಂತ್ರವನ್ನ ಉಳಿಸಿಕೊಳ್ಳುವುದು ಒಂದು ಮಹಾ ಜವಾಬ್ದಾರಿಯಾದ ಕೆಲಸವಾಗಿದೆ. ಈ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗಿದೆ. And that's why he very boldly said there, at the stroke of midnight hour when the world sleeps, India will awake to life and freedom. ಮಧ್ಯರಾತ್ರಿಯಲ್ಲಿ ಜನರು ಸುಖವಾಗಿ ಮಲಗಿರುವಾಗ ಲೋಕದಲ್ಲಿ ಭಾರತೀಯನು ಆ ಮಧ್ಯರಾತ್ರಿಯಲ್ಲಿ ಎದ್ದು ತನ್ನ ದೇಶದ ಸ್ವತಂತ್ರವನ್ನು ಅನುಭವಿಸುವುದಕ್ಕೆ ಆತನು ತೊಡಗಿದನು ಎಂಬುದಾಗಿ ಆ ವಾಕ್ಯ, ಆ ಭಾಷಣದ ಒಂದು ಭಾಗವಾಗಿದೆ. And what a wonderful way that Pandit Jawaharlal Nehru brought these two words, that is life and freedom. ಈ ತಮ್ಮ ಭಾಷಣದಲ್ಲಿ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಎಂಥ ಅದ್ಭುತವಾಗಿ ಈ ಒಂದು ಭಾಷಣದಲ್ಲಿ ಎರಡು ವಚನಗಳನ್ನ ನೀಡಿದ್ದಾರೆ. ಅಂದ್ರೆ ಬೆಳಕು ಮತ್ತೆ ಸ್ವತಂತ್ರ ಎರಡನ್ನು ಹೋಲಿಸಿ ಸಮೀಕರಿಸಿ ಮಾತಾಡಿದ್ದಾರೆ. And he brought in this two word that is called life and freedom. ಈ ಎರಡು ವಚನಗಳಲ್ಲಿ ಅವರು ಜೀವನ ಮತ್ತು ಸ್ವತಂತ್ರ ಎಂಬುದನ್ನ ಅವರು ಹೇಳಿದ್ದಾರೆ. So it is so very essential for each one of us to understand what is life and also to understand what is freedom. ಇದರಲ್ಲಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ ಈ ಒಂದು ಜೀವನ ಅಂದ್ರೇನು ಮತ್ತು ಸ್ವತಂತ್ರ ಎಂದ್ರೇನು ಎಂಬುದನ್ನ. Yes, many of us we live and we are alive, no doubt, but do we have a better life that we live? ಮನುಷ್ಯನು ಪ್ರತಿಯೊಬ್ಬನು ಹುಟ್ಟಿದವನು ಜೀವಿಸ್ತಾ ಇದ್ದಾನೆ, ಬದುಕ್ತಾ ಇದ್ದಾನೆ. ಆದರೆ ಉತ್ತಮವಾದ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. Or even though we are living, but still we are living like a dead person. ನಾವು ಜೀವಿಸುತ್ತಿದ್ದರೂ ಸಹ ಒಬ್ಬ ವ್ಯಕ್ತಿ ಮರಣ ಹೊಂದಿದವನಂತೆ ಜೀವಿಸ್ತಾ ಇರಬಹುದು. So we need to understand that whether am I living a life as if I'm alive, or am I living a life as if I'm a dead person? ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಜೀವಿಸ್ತಾ ಇರೋದು ಒಬ್ಬ ಮರಣ ಹೊಂದಿದ ವ್ಯಕ್ತಿ ಅಂತೀಯೋ ಅಥವಾ ಜೀವವುಳ್ಳ ವ್ಯಕ್ತಿ ಅಂತೀಯೋ, ಆ ಒಂದು ವಿಷಯವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. Why do I say ಯಾಕೆ that? ಅದನ್ನು ನಾವು ಹೇಳಬೇಕು? Because if a person's life, then the person responds. ಒಬ್ಬ ವ್ಯಕ್ತಿಯು ಜೀವಿತದಲ್ಲಿದ್ದರೆ ಆತನು ಪ್ರತಿಕ್ರಿಯಿಸುತ್ತಾನೆ. If they see injustice, if they see inequality, if they see something wrong, they respond. If you have life, then you will definitely respond. ಅಲ್ಲಿ ಯಾವುದಾದ್ರೂ ಅನ್ಯಾಯವಾದರೆ, ಅಲ್ಲಿ ಯಾವುದಾದ್ರೂ ಅಸಮಾನತೆ ಇದ್ದರೆ, ಅಲ್ಲಿ ಯಾವುದೇ ಒಂದು ಕೆಟ್ಟದ್ದು ನಡೆದ್ರೆ ಆ ವ್ಯಕ್ತಿಯು ಅದಕ್ಕೆ ಪ್ರತಿಕ್ರಿಯಿಸಬೇಕು
ಕೂಡಲೇ ಪ್ರತಿಕ್ರಿಯಿಸಬೇಕು. ಅದು ತಾನೇ ನಮ್ಮ ಜವಾಬ್ದಾರಿ. And that is what the life we should live, that we are alive, so we should ಅದು ತಾನೇ respond. ನಮ್ಮ ಜೀವಿತ. ಆ ಜೀವಿತದಲ್ಲಿ ನಾವು ಪ್ರತಿಕ್ರಿಯಿಸುತ್ತಾ ಜೀವಿಸಬೇಕು. And second word that Jawaharlal Nehru had used was ನಮ್ಮ freedom. ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದಂತಹ ಎರಡನೇ ವಿಷಯ ಸ್ವತಂತ್ರ. And what does freedom ಸ್ವತಂತ್ರ mean? ಅಂದ್ರೆ ಏನು? Yes, freedom means I have freedom of speech, freedom of expression, freedom to wear, freedom to go somewhere, freedom to talk something, freedom of ಇಲ್ಲಿ everything. ಸ್ವತಂತ್ರ ಅಂದ್ರೆ ಧಾರ್ಮಿಕ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರ, ನಾವು ಬೇಕಾದ ವಿಷಯಗಳನ್ನ ಚರ್ಚಿಸುವಂತಹ ಸ್ವತಂತ್ರ, ಇವು ತಾನೇ ಸ್ವತಂತ್ರದಲ್ಲಿ ಕಂಡು ಬರುವಂತದ್ದಾಗಿದೆ. But remember one thing very ಬಹಳ carefully. ಒಂದು ವಿಷಯವನ್ನ ಎಚ್ಚರಿಕೆಯಿಂದ ನೀವು ಜ್ಞಾಪಿಸ್ಕೊಳ್ಳಿ. We are free to do anything, which I was talking few minutes ago. ನಾವು ಏನನ್ನಾದ್ರೂ ಮಾಡುವುದಕ್ಕೆ ಸ್ವತಂತ್ರವಾಗಿದ್ದೇವೆ. ಅದನ್ನು ತಾನೇ ನಾನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡಿದೆ. But what is that freedom? When we do not behave responsibly. ಒಂದು ವೇಳೆ ನಮಗೆ ಯಾವುದೇ ಜವಾಬ್ದಾರಿ ಇಲ್ಲದ ಪಕ್ಷದಲ್ಲಿ ಆ ಸ್ವತಂತ್ರ ಎಂತಹ ಸ್ವತಂತ್ರವಾಗಿರುತ್ತದೆ. So we need to be behaving as a free person. I have got freedom, but this freedom is attached with responsibility. ಜೀವಿಸುವುದು ಎಂದರೆ ಜವಾಬ್ದಾರಿಯನ್ನ ಅರಿತುಕೊಂಡು ಜವಾಬ್ದಾರಿಯನ್ನು ಹೊತ್ತುಕೊಂಡು ಜೀವಿಸುವಂತದ್ದಾಗಿದೆ. I am free to eat, free to talk, free to express, free to wear, free to worship, but I am not free to fight with people. ನಾವು ಯಾವಾಗಲೂ ಜನರನ್ನ ಅಂದ್ರೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ, ನಮಗೆ ಬೇಕಾದ ಧರ್ಮವನ್ನ ಆಚರಿಸಬಹುದು, ಬೇಕಾದ ರೀತಿಯಲ್ಲಿ ಜೀವಿಸಬಹುದು. ಆದರೆ ಇನ್ನೊಬ್ಬರ ಜೊತೆ ನಾವು ಜಗಳಾಡುವುದಕ್ಕೆ ನಮಗೆ ಆ ಒಂದು ಸ್ವತಂತ್ರವಿಲ್ಲ. I don't have the freedom to go and restrict people what to eat, what to speak. ಆದ್ರೆ ನಾವು ಸ್ವತಂತ್ರರಾಗಿ ಇನ್ನೊಬ್ಬರ ಸ್ವತಂತ್ರವನ್ನ ಕಸಿದುಕೊಳ್ಳುವಂತಹ, ನಿರ್ಬಂಧಿಸುವಂತಹ ಆ ಒಂದು ಅಧಿಕಾರ ನಮ್ಗಿರುವುದಿಲ್ಲ. I do not have the right to go and I do not have the freedom to go and restrict people to worship. ನಾನು ಜನರ ಹತ್ರ ಹೋಗಿ ಅವರನ್ನ ಧಾರ್ಮಿಕವಾಗಿ ಯಾವುದನ್ನ ಆರಾಧಿಸಬೇಕೆಂಬ ವಿಷಯದಲ್ಲಿ ನಾನು ನಿಬಂಧನೆಗಳನ್ನ ಹೇರುವ ಅಂತಿಲ್ಲ. And here, let me bring yesterday's speech of our Prime Minister, Mr. Narendra Modi. ಇಲ್ಲಿ ತಾನೇ ನಾವು ನಿನ್ನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದಲ್ಲಿ ನೋಡಬಹುದಾಗಿದೆ. He has spoken a very lengthy speech. This is the longest speech ever that he has spoken on his tenure for Independence Day. ಅವರ ಒಂದು ಆಡಳಿತಾವಧಿಯಲ್ಲಿ ಅತಿ ದೀರ್ಘವಾಗಿ ಮಾಡಿದ ಭಾಷಣ ಇದಾಗಿತ್ತು. I don't know whether anybody noticed that. Anybody have noticed that how many minutes he spoke? ಎಷ್ಟು ನಿಮಿಷಗಳ ಕಾಲ ಅವರು ಮಾತಾಡಿದ್ರು ಅನ್ನೋದನ್ನ ನೀವು ಯಾರಾದ್ರೂ ಗಮನಿಸ್ತೀರಾ? 103 minutes he spoke. 103 ನಿಮಿಷಗಳು ಅವರು ಇದನ್ನ ಮಾತಾಡಿದ್ರು. 1.5 ಗಂಟೆ. He elaborately spoke about so many different topics. ಅನೇಕ ವಿಷಯಗಳಲ್ಲಿ ಅವರು ವಿವರವಾಗಿ ತಮ್ಮ ಭಾಷಣದಲ್ಲಿ ಮಾತಾಡಿದರು. But as I had picked up 2 words from our first Prime Minister Jawaharlal Nehru, I want to pick up 2 words from the speech of our present Prime Minister, Mr. Narendra Modi. ಅಂದಿನ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಆದ ಜವಾಹರ್ಲಾಲ್ ನೆಹರು ಅವರ ಭಾಷಣದಲ್ಲಿ 2 ವಿಷಯಗಳನ್ನ 2 ಪದಗಳನ್ನ ನಾನು ಆಯ್ದುಕೊಂಡಂತೆಯೇ ಇಂದಿನ ಪ್ರಧಾನ ಮಂತ್ರಿ ಮೋದಿಯವರ ಭಾಷಣದಲ್ಲಿ 2 ಪದಗಳನ್ನ ನಾನು ಆಯ್ದುಕೊಂಡೆ. It is for me, I have picked up these 2. One is self-reliant and second is unity. ಈ 2 ಪದಗಳು ಯಾವುದು ಅಂದ್ರೆ ಸೆಲ್ಫ್ ರಿಲಯಂಟ್ ಅಂದ್ರೆ ನಾವು ಸ್ವಾವಲಂಬನೆ ಮಾಡುವುದು ಹಾಗೂ ಒಂದು ಯೂನಿಟಿ ಐಕ್ಯತೆ. Yes, this Prime Minister stressed the importance of self-reliance. We call it in Hindi Atmanirbhar Bharat.
ಇಲ್ಲಿ ನಾವು ಸೆಲ್ಫ್ ರಿಲಯನ್ಸ್ ಅಂತಂದ್ರೆ ಸ್ವ ಅವಲಂಬನೆ, ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವಂಥದ್ದು. ಇದನ್ನ ಹಿಂದಿಯಲ್ಲಿ ಆತ್ಮನಿರ್ಭರ ಭಾರತ್ ಎಂಬುದಾಗಿ ಕರೆಯಲ್ಪಡುತ್ತದೆ. So he emphasized on that we need to be self-reliant. We should not be depending upon others more. ನಾವು ಸ್ವ ಅವಲಂಬನೆಯನ್ನ ಮಾಡಿಕೊಳ್ಳಬೇಕಾಗಿದೆ, ಪರಾವಲಂಬನೆಯನ್ನ ಬಿಡಬೇಕಾಗಿದೆ. And for which he encouraged and invited all the young people, all the talented people, all the responsible citizen, all the citizen, so that we can come forward for the nation building. ಅದಕ್ಕೋಸ್ಕರ ಆತನು ಎಲ್ಲಾ ಯವನಸ್ಥರನ್ನು, ದೇಶದ ಎಲ್ಲಾ ಪ್ರಜೆಗಳನ್ನು ಅದಕ್ಕೋಸ್ಕರ ಅವರು ಆಹ್ವಾನ ಮಾಡಿದರು. ಸ್ವಾವಲಂಬನೆ ಸಾಧಿಸುವುದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಎಂಬುದಾಗಿ ಅವರು ಸಂದೇಶವನ್ನ ಕೊಟ್ಟರು. We need to be self-reliant. ನಾವು ಸ್ವಾವಲಂಬಿಗಳಾಗಿ ಜೀವಿಸಬೇಕಾಗಿದೆ. And he gave a target there, like in 2047 we should be self-reliant. ಈ 2047 ವಿಷಯ ಅಷ್ಟರವರೆಗೆ ನಾವು ನಿಜವಾಗಿಯೂ ಸ್ವಾವಲಂಬಿ ದೇಶವಾಗಿ ಹೊರಹೊಮ್ಮಬೇಕು ಎಂಬುದಾಗಿ ಕರೆ ಕೊಟ್ಟರು. And in order to build a self-reliant India or Atmanirbhar Bharat, we all need unity. ಈ ಒಂದು ಆತ್ಮನಿರ್ಭರ ಭಾರತವನ್ನ, ಸ್ವಾವಲಂಬನೆ ಸಾಧಿಸುವಂತಹ ಭಾರತವನ್ನ ನಾವು ಸಾಧಿಸುವುದಕ್ಕೋಸ್ಕರ ಎಲ್ಲರೂ ಒಂದಾಗಿ ದುಡಿಯಬೇಕು ಎಂಬುದಾಗಿ ಅವರು ಕರೆ ಕೊಟ್ಟರು. Let me remind you, I was sharing past 2 weeks about rebuilding, restructuring, regathering or re-energizing. ನಾವು ಇದನ್ನೇ ತಾನೇ ಕಳೆದ 2 ವಾರಗಳಿಂದ ಕಲಿಯುತ್ತಾ ಇದ್ದೇವೆ. ಪುನರ್ ನಿರ್ಮಾಣ ಮಾಡಿಕೊಳ್ಳುವುದು, ಪುನಶ್ಚೇತನ ಪಡೆದುಕೊಳ್ಳುವುದು, ಪುನರ್ ರಚನೆ ಮಾಡಿಕೊಳ್ಳುವುದು, ಹೀಗೆ ನಾವು ದೇವರ ಬರುವಿಕೆಗೆ ಸಿದ್ಧತೆ ಮಾಡಿಕೊಳ್ಳುವುದು, ಇದರ ವಿಷಯದಲ್ಲಿ ನಾವು ಕಲಿತಾ. And there God had given us the insight, like those 4 eyes which I had spoken there. That is, do anybody remembers that? ಗೊತ್ತಿದೆಯೇ? ನೆನಪಿನಲ್ಲಿ ಇಟ್ಕೊಂಡಿದ್ರೆ 4 ಪದಗಳನ್ನ ನಾವು ಕಲಿತೆವು. 4 ಐ, 4 eyes. Yes. 4 ಪದಗಳು ಐಯಿಂದ ಬರುವಂತದ್ದು. Anybody remembers anyone? Information. Yeah. Intervention. Intercession. Information, Okay. then intercession, then inspection, and then Inspection and involvement. Yes. So here, unless otherwise you have information or intercession, unless you inspect and then involve, you cannot build any nation. ಒಂದು ದೇಶವನ್ನ ಕಟ್ಟಲಿಕ್ಕೆ ನಿಮಗೆ ಮಾಹಿತಿಗಳು, ಮಧ್ಯಸ್ಥಿಕೆಗಳು ಅಥವಾ ಇದರಲ್ಲಿ ತೊಡಗಿಸಿಕೊಳ್ಳುವಂತಹ ವಿಷಯವಿಲ್ಲದಿದ್ದರೆ ಖಂಡಿತವಾಗಿಯೂ ದೇಶವನ್ನ ಕಟ್ಟುವುದಕ್ಕೆ ಆಗುವುದಿಲ್ಲ. In order to build our nation to self-reliance and in order to maintain unity, we need to have our information and intercession. We need to inspect the thing and also involve ourselves so that we can achieve this, as our Prime Minister also dreams about. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಯಾವುದನ್ನ ಕನಸಾಗಿ ಕಂಡರೋ, ಅಂದ್ರೆ ಸ್ವಾವಲಂಬನೆಯನ್ನ ಸಾಧಿಸಿದ ದೇಶವನ್ನಾಗಿ ಮಾರ್ಪಡಿಸಬೇಕು ಎಂಬುದಾಗಿ ಹೇಳಿದ್ದಾರೋ, ಅದನ್ನ ನಿಜವಾಗಿ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಮೊದಲು ಮಾಹಿತಿಗಳನ್ನು, ಮಧ್ಯಸ್ಥಿಕೆಯನ್ನು ಹಾಗೂ ಪರಿಶೀಲನೆಯನ್ನು ಹಾಗೂ ಇದರಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನ ಮಾಡಿ ಈ ಒಂದು ವಿಷಯದಲ್ಲಿ ನಾವು ಸ್ವಾವಲಂಬಿಗಳಾಗಿ ಇದನ್ನ ಮಾಡುವುದಕ್ಕೆ ನಾವು ಐಕ್ಯರಾಗಿ, ಅಂದ್ರೆ ಒಂದಾಗಿ ಜೀವಿಸಬೇಕು. So here, all these things that I spoke as a citizen of India. ಒಬ್ಬ ಭಾರತೀಯನಾಗಿ, ಭಾರತ ದೇಶದ ಪ್ರಜೆಯಾಗಿ ಈ ಎಲ್ಲಾ ವಿಷಯಗಳನ್ನು ನಾನು ಮಾತಾಡಿದ್ದೇನೆ. But we as believers, we are little more than just the citizen of India. ವಿಶ್ವಾಸಿಗಳಾಗಿ ಕೇವಲ ಒಬ್ಬ ನಾಗರಿಕರಿಗಿಂತಲೂ ಹೆಚ್ಚಿನ ಒಂದು ಜವಾಬ್ದಾರಿಯು ನಮ್ಮ ಮೇಲೆ ಇದೆ. Because the faith that we proclaim or profess, that faith tells us much more than what I spoke just now. ನಾವು ಪ್ರವರ್ತಿಸುವ ಒಂದು ನಂಬಿಕೆಯಾಗಲಿ, ಧರ್ಮವಾಗಲಿ ನಮ್ಮಿಂದ ಇದಕ್ಕಿಂತಲೂ ಹೆಚ್ಚಿನದನ್ನ ನಿರೀಕ್ಷಿಸುವಂತದ್ದಾಗಿರುತ್ತದೆ. That faith
that leads to the word of God that's called Bible, and that Bible reminds me to ask myself, am I really a free person today, or am I still under bondage? ಅಲ್ಲಿ ಇದೆಲ್ಲವನ್ನ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಪ್ರಶ್ನೆ ಕೇಳುವುದಾದ್ರೆ, ನಾನು ಈ ಪರಿಶುದ್ಧವಾದ ವಾಕ್ಯಾನುಸಾರವಾಗಿ ಇಂದು ನಾನು ಸ್ವತಂತ್ರನೇ ಅಥವಾ ಇನ್ನೂ ದಾಸತ್ವದಲ್ಲಿ ಗುಲಾಮಿತನದಲ್ಲಿದ್ದೇನೆ ಎಂಬ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. The question we need to ask today, am I really a free person, or am I still under bondage? ಈ ದಿನ ನಾವು ನಮ್ಮನ್ನ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಏನೆಂದರೆ, ಈ ದಿನ ನಾನು ಸ್ವತಂತ್ರನೇ ಅಥವಾ ಸ್ವತಂತ್ರವಿಲ್ಲದ ಒಬ್ಬ ದಾಸತ್ವದಲ್ಲಿರುವಂತವನೇ? Because the Bible reminds us in John chapter 8 verse 36, if the Son, Jesus Christ, sets you free, you will be free indeed. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವುದ ವಾಕ್ಯವೇನೆಂದರೆ, ನೀವು ಯೇಸು ಕ್ರಿಸ್ತನಿಂದ ಬಿಡುಗಡೆ ಹೊಂದಿದ ಪಕ್ಷದಲ್ಲಿ ಮಾತ್ರ ನೀವು ಸ್ವತಂತ್ರರು ಎಂಬುದಾಗಿ ಈ ವಾಕ್ಯ ಹೇಳುವಂತದ್ದಾಗಿದೆ. If the Son, Lord Jesus Christ, sets you free, you will be free indeed. ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡಿಸದ ಹೊರತು ನೀವು ಸ್ವತಂತ್ರರಾಗಿರುವುದಲ್ಲೂ ಸಾಧ್ಯವಿಲ್ಲ. ಆತನು ಬಿಡಿಸುವುದರಿಂದ ನೀವು ಸ್ವತಂತ್ರರಾಗಿರುತ್ತೀರಿ. Even though I am living as a citizen of India in a free country, India, but as a believer, I need to understand that unless Jesus Christ gives me freedom, I cannot be free. I will still be under bondage. ಈ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಪ್ರಜೆಯಾಗಿ ನಾನು ಜೀವನ ಮಾಡುತ್ತಿದ್ದಾಗ್ಯೂ ಸಹ ಯೇಸು ಕ್ರಿಸ್ತನ ಹೇಳಿದ ರೀತಿಯಲ್ಲಿ ಆತನು ನಮ್ಮನ್ನ ಈ ಪಾಪದಿಂದ ಬಿಡಿಸದೆ ಹೋದರೆ ಎಂದಿಗೂ ನಾವು ಸ್ವತಂತ್ರರಲ್ಲ. John, Gospel of John, according chapter 8 verse 32 tells, if you know the truth, and the truth will set you free. 8ನೇ ಅಧ್ಯಾಯ ಯೋಹಾನ 32ನೇ ವಚನ ಹೀಗೆ ಹೇಳುತ್ತದೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು, ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ವಾಕ್ಯ ಹೇಳುತ್ತದೆ. And if I ask, have you got that freedom, then everybody will raise your hand and say, yes, the Lord Jesus Christ has set me free, and I am free indeed. You will definitely say that. ನೀವು ಸ್ವತಂತ್ರರೇ ಎಂಬುದಾಗಿ ನಾನು ಪ್ರಶ್ನೆ ಕೇಳುವಾಗ ನಿಮ್ಮಲ್ಲಿ ಪ್ರತಿಯೊಬ್ಬರು ತಮ್ಮ ಕೈಗಳನ್ನ ಎತ್ತಿ, ಹೌದು, ನಾನು ಯೇಸು ಕ್ರಿಸ್ತನಿಂದ ಸ್ವತಂತ್ರನಾಗಿದ್ದೇನೆ, ಯೇಸು ಕ್ರಿಸ್ತನು ನನ್ನನ್ನು ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ಹೇಳುವರಲ್ಲವೇ? And that's what Jesus Christ himself also told, that the thief that comes to steal, to rob and to kill, but I have come to give you life, and life in its fullness. ಕಳ್ಳನಾದರೂ ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಬರುವನಾಗಿದ್ದಾನೆ, ಆದರೆ ನಾನು ನಿಮಗೆ ಹೆಚ್ಚಿನ ಸಮೃದ್ಧಿಯನ್ನು ಉಂಟು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಹೇಳುವಂತವನಾಗಿದ್ದಾನೆ. And he gives us the truth, and then the truth sets us free definitely. ಆತ ನಮಗೆ ಸತ್ಯವನ್ನು ಕೊಡುವಂತವನಾಗಿದ್ದಾನೆ, ಸತ್ಯವು ನಮ್ಮನ್ನು ಖಂಡಿತವಾಗಿಯೂ ಬಿಡುಗಡೆ ಮಾಡುವಂತದ್ದಾಗಿದೆ. So I am not very much talking about that today, but I am going to ask a question. Are we still maintaining that freedom, or have we gone into bondage again? ದೇವರು ಕೊಟ್ಟಂತಹ ಬಿಡುಗಡೆ, ಸ್ವತಂತ್ರವನ್ನ ನಾವು ಇಂದಿಗೂ ಅದನ್ನ ನಾವು ಪಡ್ಕೊಂಡಿದ್ದೇವೆಯೋ ಅಥವಾ ಅದನ್ನ ನಾವು ಕಳ್ಕೊಂಡಿದ್ದೇವೆಯೋ? So today we need to ponder on this one verse, that is Galatians chapter 5 verse 1. Are we free, or still we are under bondage? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಂತೆ, ನಾವು ಸ್ವತಂತ್ರರಾಗಿದ್ದೇವೆಯೋ ಅಥವಾ ದಾಸತ್ವದಲ್ಲಿ ಸಿಕ್ಕಿ ಹಾಕೊಂಡಿದ್ದೇವೆಯೋ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಿದ್ದೇವೆಯೋ? Yeah, please read that one. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದು. So it very clearly tells there, it is for freedom that Christ has set us free. ನಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದನು ಎಂಬುದು ಸ್ಪಷ್ಟ. And also it is told, so you need to stand firm and
you do not let yourselves be burdened again by a yoke of slavery. ಮುಂದುವರಿಯುತ್ತಾ ಅದು ಹೀಗೆ ಹೇಳುತ್ತದೆ, ನೀವು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ನಂತರ ದಾಸತ್ವದ ರೋಗದಲ್ಲಿ ನೀವು ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿಯೂ ಅದು ನಮಗೆ Yes, as the word says, if the Son sets you free, you are free indeed. So Christ has set us free, free from the bondage of sin, free from all our challenges, difficulties, troubles, everything. But let's ask the question, are we stand firm on that freedom, or have we gone into slavery, taking the yoke of slavery on us? ಮನುಷ್ಯ ಕುಮಾರನು ಬಿಡುಗಡೆ ಮಾಡುವುದಾದರೆ ನಾವು ಬಿಡುಗಡೆ ಹೊಂದುತ್ತೇವೆ. ಹೌದು, ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಲಾಗಿ ನಾವು ಎಲ್ಲಾ ವಿಷಯಗಳಿಂದಲೂ ಬಿಡುಗಡೆ ಹೊಂದಿದ್ದೇವೆಯೇ? ನಾವು ಸ್ವತಂತ್ರರಾಗಿದ್ದೇವೆಯೇ? What are those yokes that falls on us knowingly or unknowingly and makes us not a free man but a slave or bondage again? What are those things? ನಮ್ಮ ಮೇಲೆ, ಸ್ವತಂತ್ರರಾದ ನಮ್ಮ ಮೇಲೆ ಮತ್ತೆ ಬೀಳುವಂತಹ ನೊಗಗಳು ಯಾವುವು? ಆ ನೊಗಗಳಿಂದ ನಾವು ದಾಸತ್ವಕ್ಕೆ ಒಳಗಾಗುವಂತಹವರಾಗಿರುತ್ತೇವೆ. ಆ ದಾಸತ್ವಕ್ಕೆ ಒಳಗಾಗುವಂತಹ ವಿಷಯಗಳು ಯಾವುವು ಎಂಬುದನ್ನು ನಾವು ನೋಡೋಣ. Which are those things that makes us into bondage again? ಮತ್ತೆ ನಮ್ಮನ್ನು ದಾಸತ್ವದಲ್ಲಿ ಸಿಕ್ಕಿಸುವಂತಹ ವಿಷಯಗಳು ಯಾವುವು? It is the fear, it is the uncertainty, it is like no knowledge, it is the uncertainty of life. All these things, it becomes like a yoke on us and enslaves us. ಇವು ಭಯಪಡುವಂಥದ್ದು, ಭೀತಿ ಪಡುವಂಥದ್ದು, ಹಾಗೆ ಅನಿಶ್ಚಿತತೆಯಿಂದ ಅದು ಹೇಗೋ ಇದು ಹೇಗೋ ಎಂದು ಸಂದೇಹ ಪಡುವಂಥದ್ದು, ಇವೆಲ್ಲವೂ ನಮಗೆ ಸ್ವತಂತ್ರವನ್ನ ತಪ್ಪಿಸುತ್ತವೆ, ಭೀತಿಯಲ್ಲಿ ತೊಡಗಿಸುತ್ತವೆ. ನಾವು ನೊಗದಲ್ಲಿ ಸಿಕ್ಕಿ ಹಾಕೊಳ್ಳುತ್ತೇವೆ, ದಾಸತ್ವದ ನೊಗದಲ್ಲಿ. Even though there are hundreds of times it is written, fear not, but still we are fearful. ಭಯಪಡಬೇಡಿ ಎಂಬುದಾಗಿ 100 ಸಲ ಹೇಳಿದರೂ ಸಹ ಈ ದಿನ ನಾವು ಭಯಭೀತರಾಗಿದ್ದೇವೆ. Even though Christ has told, worry not, do not be worried, do not be anxious, but we are worried and worried and worried and worried. In worry we are buried also. ನೀವು ಚಿಂತೆ ಮಾಡಬೇಡ್ರಿ, ಚಿಂತಿಸಿ ಫಲವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ್ಯೂ ನಾವು ಚಿಂತಿಸಿ 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 ಈ ಚಿಂತನೆಯಲ್ಲೇ ಮುಳುಗಿ ಹೋಗಿದ್ದೇವೆ. That's why sometime back I was also speaking like worry so much that worry will worry you no more. ನೀವು ಆ ಒಂದು ಚಿಂತನೆಯ ಬಗ್ಗೆ ಅತಿ ಚಿಂತಿಸದೆ ಹೋದರೆ ಖಂಡಿತವಾಗಿ ಆ ಚಿಂತೆಯು ಎಂದಿಗೂ ನಿಮ್ಮನ್ನು ಚಿಂತಿಸದಂತೆ ಮಾಡುತ್ತದೆ. So it is like that the worry that comes to you, that worries you, but you make the worry so much that worry will not worry you anymore. ನಿಮ್ಮ ಬಳಿಗೆ ಬರುವಂತಹ ಆ ಚಿಂತೆಯನ್ನು ನೀವು ಚಿಂತಿಸ ಹೊರಟರೆ ಆ ಚಿಂತೆಗೆ ಚಿಂತೆ ಹತ್ತುಕೊಂಡು ಅದು ನಿಮ್ಮನ್ನ ಬಿಟ್ಟು ಹೊರಟೋಗುತ್ತೆ ಅಂತ ಇದರ ಅರ್ಥ. So that's something which we all need to understand. Am I a free person as Christ has set me free, or have I gone into bondage, taking the yoke of slavery? ಈ ಸಂದರ್ಭದಲ್ಲಿ ನಾವು ಒಂದನ್ನ ನೆನಪಿಗೆ ತಂದುಕೊಳ್ಳಬೇಕು. ಯೇಸು ಕ್ರಿಸ್ತನು ಮಾಡಿದ ಬಿಡುಗಡೆಯಲ್ಲಿ ನಾವು ಸ್ವತಂತ್ರರಾಗಿದ್ದೇವೆಯೋ ಅಥವಾ ಮತ್ತೆ ನಾವು ನಮ್ಮ ಸ್ವತಂತ್ರವನ್ನ ಕಳೆದುಕೊಂಡು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆಯೋ ಎಂಬುದನ್ನು ಆಲೋಚಿಸಬೇಕಾಗಿದೆ. And many of the past incident and events that teaches us a lot how we supposed to be behaving. Pardon me, sir? Many of the incident and events of the past teaches us how we are behaving or how we should behave. ಕಳೆದ ದಿನಮಾನಗಳಲ್ಲಿ ನಮ್ಮ ಒಂದು ವರ್ತನೆ, ನಮ್ಮ ನಡವಳಿಕೆ ಇವುಗಳನ್ನು ನೋಡುವಾಗ ಈ ದಿನ ನಾವು ಹೇಗಿದ್ದೇವೆ, ಯಾವ ಮಟ್ಟಕ್ಕೆ ಬಂದಿದ್ದೇವೆ ಎಂಬುದನ್ನು ತಿಳ್ಕೊಳ್ಬಹುದಾಗಿದೆ. So if you look at the story of the Bible, and then if we look at the people of Israelites, so the story of bondage and story of freedom is very clearly written there. ನಾವು ಸತ್ಯವೇದದಲ್ಲಿ ಇಸ್ರಾಯೇಲರ ಒಂದು ಚರಿತ್ರೆಯನ್ನು ನೋಡುವಾಗ ಅಲ್ಲಿ ದಾಸತ್ವದ ಮತ್ತು ಅವರು ಬಿಡುಗಡೆ ಹೊಂದಿದ ವಿಮೋಚನೆಗೊಂಡಂತಹ 2 ಕಥೆಗಳು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ.
May I just ask you a question here? Where were they bondaged? Where were the slaves? Do you remember where they were? ಅವರು ಎಲ್ಲಿ ಒಂದು ದಾಸತ್ವದಲ್ಲಿ ಒಳಗಾಗಿದ್ದರು, ಅದನ್ನ ನೀವು ಯಾರಾದ್ರೂ ಹೇಳ್ತೀರಾ? ನೆನಪಿದೆಯಾ ನಿಮ್ಗೆ? Egypt. Egypt. Mr. Des, Egypt Des. ಎಲ್ಲರೂ ಬಾಯಿ ಕಟ್ಕೊಂಡಿದ್ದೀರಾ? ತೆಗೆದು ಹೇಳಿ. So they were there as slaves, but then God showed them the freedom and showed them a country where He wanted to take them. What was the name of that country? ನೋಡಿ, ಐಗುಪ್ತ ದೇಶದಲ್ಲಿ ಅವರು ದಾಸತ್ವದಲ್ಲಿದ್ದರು. ಆ ದೇಶದಿಂದ ಒಂದು ಬಿಡುಗಡೆ ಮಾಡಿ ಅವರು ಇನ್ನೊಂದು ದೇಶಕ್ಕೆ ಅವರನ್ನ ದೇವರು ಕರ್ಕೊಂಡು ಬಂದನು. ಆ ದೇಶದ ಹೆಸರೇನು? ಕಾನಾನ್ ದೇಶ. You are right. Thank you. So from Egypt to Canaan. So what do we understand? From bondage, from slavery to freedom of free person. ಐಗುಪ್ತ ದೇಶದಿಂದ ಕಾನಾನ್ ದೇಶ ಅಂದ್ರೆ ದಾಸತ್ವದಿಂದ ಬಿಡುಗಡೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. And for how many years they were in bondage? Anyone remembers? ಎಷ್ಟು ವರ್ಷಗಳ ಕಾಲ ಅವರು ದಾಸತ್ವದಲ್ಲಿ ಅಂದ್ರೆ ಐಗುಪ್ತ ದೇಶದಲ್ಲಿ ದಾಸತ್ವವನ್ನ ಅನುಭವಿಸಿದರು? ಯಾರಿಗಾದರೂ ನೆನಪಿದೆಯೇ? Nearly 430 years. 470? 430 years Sister Lee. Fine. So approximately we will take it as 400 years of slavery. ಸುಮಾರು 400 ವರ್ಷಗಳ ಕಾಲ ಅವರು ದಾಸತ್ವದಲ್ಲಿ ಇದ್ದರು. So if we understand this, for 400 years they were in slavery, and now God is setting them free. 400 ವರ್ಷಗಳ ಕಾಲ ಅವರು ದಾಸತ್ವದಲ್ಲಿದ್ದರು. ನಂತರ ದೇವರು ಅವರನ್ನ ವಿಮೋಚಿಸಿ ಬಿಡುಗಡೆಗೊಳಿಸಿದನು. So it is always essential for each one of us to remember that no matter how many years we are into bondage, but there is freedom waiting for me. ನಾವು ಎಷ್ಟು ವರ್ಷಗಳ ಕಾಲ ನಾವು ದಾಸತ್ವದಲ್ಲಿದ್ದೇವೆ ಎಂಬುದು ದೊಡ್ಡ ವಿಷಯವಲ್ಲ. ಆದರೆ ಆ ದಾಸತ್ವದಿಂದ ನಾವು ಕಡೆಯದಾಗಿ ನಾವು ದೇವರು ನಮ್ಮನ್ನು ಬಿಡಿಸಿದನು ಎಂಬುದು ತಾನೇ ಮುಖ್ಯವಾದ ವಿಷಯವಾಗಿದೆ. So it is always essential for us to understand from our past example. For 400 years the Israelites were slaves in Egypt, but still God gave them freedom. ನಾವು ಕಳೆದ ಒಂದು ಚರಿತ್ರೆಯಲ್ಲಿ ತಿಳ್ಕೊಳ್ಳಬೇಕಾದ ವಿಷಯ ಏನೆಂದ್ರೆ, 400 ವರ್ಷಗಳ ಕಾಲ ಇಸ್ರಾಯೇಲರು ದಾಸತ್ವದಲ್ಲಿದ್ದರು, ನಂತರ ಅವರು ಬಿಡುಗಡೆ ಹೊಂದಿದರು ಎಂಬುದು. So it is always essential to remember, no matter how much I am into the slavery, bondage situation, God is capable to release me, deliver me, save me, and give me freedom. ನಾವು ಎಷ್ಟು ವರ್ಷಗಳ ಕಾಲ ಎಂತಹ ಒಂದು ಭೀಕರವಾದ ದಾಸತ್ವಕ್ಕೆ ಒಳಗಾಗಿದ್ದೆವು ಎಂಬುದು ಪ್ರಧಾನವಾದುದಲ್ಲ. ಆದರೆ ದೇವರು ನಮ್ಮನ್ನು ದಾಸತ್ವದಿಂದ ಬಿಡಿಸಿ ನಮ್ಮನ್ನು ಬಿಡುಗಡೆಗೊಳಿಸಿ ಸ್ವತಂತ್ರರನ್ನಾಗಿ ಮಾಡುವಂಥದ್ದು ತಾನೇ ನಾವು ನಮ್ಮ ಜೀವಿತದಲ್ಲಿ ಮುಖ್ಯವಾದ ಒಂದು ಭಾಗವಾಗಿರುತ್ತದೆ. So even though God gave them freedom, but how they went into slavery again. ಅವರು ದಾಸತ್ವದಿಂದ ಸ್ವತಂತ್ರರಾಗಿ ಬಿಡುಗಡೆ ಹೊಂದಿದ್ದಾಗ್ಯೂ ಸಹ ಮತ್ತೆ ಅವರು ದಾಸತ್ವಕ್ಕೆ ಒಳಗಾಗುವಂತಹ ಸಂದರ್ಭಗಳನ್ನು ನಾವು ನೋಡುವರಾಗಿದ್ದೇವೆ. Just in order to understand Galatians 5:1, that for freedom Christ has set us free, let us not be yoked in slavery again. Let us look at this incident, what had happened there. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಸ್ವತಂತ್ರಗೊಳಿಸಬೇಕೆಂದು ಬಿಡುಗಡೆ ಮಾಡಿದನು, ಆದರೆ ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು, ಪುನಃ ದಾಸತ್ವದ ನೊಗದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು ಎಂಬುದಾಗಿ ಇಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. In order to understand this incident, may I request you to turn your Bible to the book called Numbers, chapter 13. ಇಲ್ಲಿ ಅರಣ್ಯಕಾಂಡ 13ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನ ತಿರುಗಿಸಿರಿ. And here it very clearly depicts, it writes there, how God has set them free, but they become bondage again.
ಇಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ಅವರು ಬಿಡುಗಡೆ ಹೊಂದಿದರು, ಆದರೆ ಹಾಗೆ ಅವರು ಮತ್ತೆ ದಾಸತ್ವದಕ್ಕೆ ನೊಗಕ್ಕೆ ಸಿಕ್ಕಿಕೊಂಡರು ಎಂಬುದನ್ನ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. That would give us an insight so that we should not repeat that in our own life, because we have to receive God's rewards which he has set for us. ನಮಗೆ ಇಟ್ಟಿರುವಂತಹ ಪ್ರತಿಫಲವನ್ನ ಹೊಂದಿಕೊಳ್ಳುವಂತೆ ನಾವು ಜೀವಿಸಬೇಕಾಗಿದೆ. ಇಸ್ರಾಯೇಲರಂತೆ ನಾವು ಮತ್ತೆ ದಾಸತ್ವಕ್ಕೆ ಒಳಗಾಗಬಾರದು ಎಂಬುದನ್ನ ಇದು ಸ್ಪಷ್ಟವಾಗಿ ನಮಗೆ ಹೇಳಿಕೊಡುವಂತದ್ದಾಗಿದೆ. Please remember, he has released those people from Egypt, wanted to take them to Canaan. That means he was releasing those bondage people and setting them free. ಒಂದನ್ನ ನೀವು ನೆನಪು ಮಾಡ್ಕೊಳ್ಳಿ, ದೇವರು ಆ 400 ವರ್ಷಗಳ ಕಾಲ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲರನ್ನ ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿ ಒಂದು ಸ್ವತಂತ್ರ ದೇಶದಲ್ಲಿ ಅವರು ಜೀವಿಸುವಂತೆ ಅವರನ್ನು ವಿಮೋಚಿಸಿಕೊಂಡು ಬಂದರು. So here in chapter 13 of Numbers, in the very first 2 verses, it is written there, what did the leader do? ಈ ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನಗಳನ್ನ ನೋಡುವಾಗ ಆತನು ಏನನ್ನ ಮಾಡಿದನು ಅನ್ನೋದನ್ನ ಹೇಳುತ್ತೆ. ಸರ್ 13 Can someone read 30 or 13? 13 1 and 2? 13 or 30? 13 13. ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳುಹಿಸಬೇಕೆಂದು ಆಜ್ಞಾಪಿಸಿದನು. So here it is told, the Lord said to Moses. ಇಲ್ಲಿ ದೇವರು ಮೋಶೆಗೆ ಮಾಡಬೇಕಾದ್ದನ್ನ ಹೇಳುವಂತವನಾಗಿದ್ದಾನೆ. So Lord is telling Moses to do something here. ಇಲ್ಲಿ ಮೋಶೆಗೆ ಮಾಡಬೇಕಾದ ಒಂದು ಕೆಲಸವನ್ನ ಆಜ್ಞಾಪಿಸುತ್ತಿದ್ದಾನೆ. And what is he telling there to do? ಯಾವುದನ್ನ ಮಾಡುವುದಕ್ಕೆ ಆತನು ಆಜ್ಞಾಪನೆ ಮಾಡುತ್ತಿದ್ದಾನೆ. In my Bible it's written, send some men to explore the land of Canaan, which I am giving to the Israelites. ಇಲ್ಲಿ ಕಾನಾನ್ ದೇಶವನ್ನ ಸಂಚರಿಸಿ ನೋಡುವುದಕ್ಕೆ ನೀನು ಒಂದು ಕುಲದಿಂದ ಒಬ್ಬೊಬ್ಬನ ಮುಖ್ಯಸ್ಥನ್ನ ಕಳಿಸಬೇಕೆಂದು ಹೇಳ್ತಾ ಇದ್ದಾನೆ, ಆಜ್ಞಾಪಿಸಿದ್ದಾನೆ. So it is something like God is telling, okay, I'm going to give this area, I'm going to give this land, I'm going to give this job, I'm going to give this opportunity. Just send some people to explore. ಇದನ್ನ ಆವಿಷ್ಕರಣೆ ಮಾಡುವುದಕ್ಕೋಸ್ಕರ ನೀನು ಎಲ್ಲಾ ಕುಲದಿಂದ ಒಬ್ಬೊಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ಅವರನ್ನ ಕಳುಹಿಸಬೇಕು. ಇಲ್ಲಿ ಒಂದು ದೇಶವನ್ನ ನೀನು ಕೊಡ್ತಾ ಇದ್ದೀನಿ, ಒಂದು ಕೆಲಸವನ್ನ ನಾವು ಪಡ್ಕೊಳ್ತಾ ಇದ್ದೇವೆ, ಒಂದು ಉದ್ಯೋಗವನ್ನ, ಒಂದು ಜವಾಬ್ದಾರಿಯನ್ನ ನಾವು ಹೊಂದ್ಕೊಳ್ತಾ ಇದ್ದೇವೆ ಅನ್ನುವಂತಹ ಭಾವದಿಂದ ಅವರು ಆಯ್ಕೆಗೊಂಡು ಹೋಗಬೇಕಾಗಿದೆ. So here we see that Moses is listening to God and his instruction and instructing the people what they need to do. ಇಲ್ಲಿ ದೇವರು ಮೋಶೆ ಮುಖಾಂತರ ಜನರು ಯಾವ ಒಂದು ಜವಾಬ್ದಾರಿನ ಹೊರಬೇಕು, ಯಾವ ಕೆಲಸವನ್ನ ಮಾಡಬೇಕು ಎಂಬುದನ್ನ ಆತನು ಮೋಶೆ ಮುಖಾಂತರ ಸೂಚಿಸಿ ಹೇಳುವಂತವನಾಗಿದ್ದಾನೆ. So that same thing that what God instructed Moses is instructing his people what needs to be done. That is verse 3 talks about. ದೇವರು ಮೋಶೆಯನ್ನ ಆಜ್ಞಾಪಿಸಿದ್ದಾನೆ, ಹಾಗೆ ಮೋಶೆಯು ಜನರನ್ನ ಆಜ್ಞಾಪಿಸಿ ಈ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. And then there were the leaders there, and the 12 people from 12 tribes. He selected them to go and explore the land which God is going to give them as free. 12 ಕುಲಗಳಿಂದ 12 ಮುಖಂಡರನ್ನ ಆತನು ಆರಿಸಿ ಆ ಹೋಗಬೇಕಾದಂತ ದೇಶಕ್ಕೆ ಸಂಚಾರ ಮಾಡಿ ಅದನ್ನ ಪರೀಕ್ಷಿಸುವುದಕ್ಕೋಸ್ಕರ, ನೋಡಿಕೊಂಡು ಬರೋದಕ್ಕೋಸ್ಕರ ಅವರನ್ನ ನೇಮಿಸಿದ್ದಾನೆ. God told to Moses, so Moses also went ahead to do the thing which God expected him to do. ದೇವರು ಮೋಶೆ ಮುಖಾಂತರ ಮುಂದೆ ಜೀವಿಸಬೇಕಾದ ದೇಶದಲ್ಲಿ ಇವರು ಏನನ್ನ ನಿರೀಕ್ಷಿಸಿಕೊಂಡು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕಾಗಿದೆ. So Moses as a leader had a vision so that he would present that vision to the people, and then the people would do it, work out on that, and then get
what God intended them to give. ಮೋಶೆಯು ಒಬ್ಬ ಮುಖಂಡನಾಗಿ ಜನರನ್ನು ನಡೆಸುವಂತವನಾಗಿ ದೇವರಿಂದ ಆ ಒಂದು ಸೂಚನೆಗಳನ್ನ ಪಡ್ಕೊಂಡು ಆಜ್ಞಾಪನೆಗಳನ್ನ ಪಡ್ಕೊಂಡು ಅದನ್ನು ಜನರಿಂದ ಮಾಡಿಸುವುದಕ್ಕೋಸ್ಕರ ಆತನಿಗೆ ಆ ಒಂದು ಸೂಚನೆಗಳು ಆಜ್ಞಾಪನೆಗಳು ಕೊಡಲ್ಪಟ್ಟವು. ಹಾಗೆ ಮೋಶೆಯು ಅದನ್ನ ಜನರಿಂದ ಮಾಡಿಸ್ತಾನೆ. So it is always essential for each one of us to have a vision which God gives us and pass on that to our people so that they would act upon. ನಮ್ಮ ಜೀವಿತದಲ್ಲಿ ದೇವರು ಕೊಡುವಂತಹ ಎಲ್ಲ ಜವಾಬ್ದಾರಿಗಳ ವಿಷಯದಲ್ಲಿ ನಾವು ಅದನ್ನ ತೆಗೆದುಕೊಂಡು ಅದರ ಮೇಲೆ ಅದರಂತೆ ಕೆಲಸವನ್ನ ಮಾಡುವಂಥದ್ದು ನಮ್ಮ ಪಾಲಿಗೆ ಬರುವಂತದ್ದಾಗಿದೆ. And that's how on the February 29th, I invited all the people who are worshipping with me and I called them into my house. ಹಾಗಾಗಿ ಫೆಬ್ರವರಿ 29ನೇ ಒಂದು ದಿನದಲ್ಲಿ ನಾನು ಎಲ್ಲರನ್ನ ಕರೆದು ಜೊತೆಯಾಗಿ ಆರಾಧಿಸುವುದಕ್ಕೆ ನಾನು ಜನರನ್ನ ಸೇರಿಸಿ I invited them to come to my house. ನಾನು ನನ್ನ ಮನೆಗೆ ಬರುವಂತೆ ಎಲ್ಲರನ್ನು And when they ಆಹ್ವಾನ came to ಮಾಡಿದೆ. my house, I told them something. ನನ್ನ ಮನೆಗೆ ಎಲ್ಲರೂ ಸೇರಿ ಬಂದಾಗ ನೆರೆದು ಬಂದಾಗ ನಾನು ಅವರಿಗೆ ಒಂದು God is ವಿಷಯವನ್ನ burdening ಹೇಳಿದೆ. me to share this with all of you, I said. ದೇವರು ನನಗೆ ಹೇಳಿದ್ದಾನೆ ಇದೆಲ್ಲವನ್ನ ನಿಮ್ಮ God ಜೊತೆ is burdening ಹಂಚಿಕೊಳ್ಳಬೇಕು me to ಎಂಬುದಾಗಿ. tell this. ಇದೆಲ್ಲವನ್ನ ನಿಮಗೆ ಹೇಳಬೇಕು ಅಂತ ದೇವರು ನನಗೆ 7 years from ಹೇಳಿದ್ದಾನೆ. now, we need to build a church building where people of different language, culture, different faith group can come and worship the one and only living God. ನಮ್ಮ ಏಕಮಾತ್ರನಾದ ಜೀವದಾಯಕನಾದ ದೇವರನ್ನ ಆರಾಧಿಸುವುದಕ್ಕೆ ಒಂದು ಸಭೆಯನ್ನ ನಾವು ಕಟ್ಟಬೇಕಾಗಿತ್ತು. 7 ವರ್ಷಗಳ ಕಾಲ ಇದನ್ನ ಮಾಡಿ ನಾವು ಮುಗಿಸ್ತು. ಇಲ್ಲಿ ತಾನೇ ಅನೇಕ ಭಾಷಿಕರು, ಅನೇಕ ವಿವಿಧ ಸಂಸ್ಕೃತಿಯುಳ್ಳ ಜನರು ಒಂದಾಗಿ ಸೇರಿ ದೇವರನ್ನ ಆರಾಧನೆ ಮಾಡುವಂತ And do you know whom am I speaking to? ನಾನು ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ಗೊತ್ತಿವೆ? To which group of people? Who were they whom I was sharing this? ಯಾವ ಒಂದು ಗುಂಪಿನ ಜನರಿಗೋಸ್ಕರ ಈ ವಿಷಯವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಗೊತ್ತಾಯ್ತೆ? Those people who do not have a job. ಯಾರ ವಿಷಯದಲ್ಲಿ ಇದನ್ನ ಮಾಡ್ತಾ ಇದ್ದೀನಿ? ಯಾರಿಗೆ ದುಡಿಯುವುದಕ್ಕೆ ಸ್ವಂತ ಕೆಲಸವಿಲ್ವೋ ಅಂತ ಒಂದು ಗುಂಪಿನ ಜನರಿಗೋಸ್ಕರ ಇದನ್ನ ನಾನು ಮಾಡಿದೆ. They don't have a salary. ಅವರಿಗೆ ಸಂಬಳವಿಲ್ಲ. We don't have a land. ನಮಗೆ ಒಂದು ಸ್ಥಳವಿಲ್ಲ. We don't have enough money to build the church. ಆ ಒಂದು ಸಭೆಯನ್ನ ಕಟ್ಟಲಿಕ್ಕೆ ಬೇಕಾದಂತಹ ಒಂದು ಹಣ ನಮ್ಮಲ್ಲಿಲ್ಲ, ಸಾಕಷ್ಟು ಹಣ. But God told me to share this, and then that day I shared this with my people. ಇದನ್ನ ದೇವರು ಜನರ ಜೊತೆಗೆ ಹಂಚಿಕೊಳ್ಳಬೇಕೆಂಬುದಾಗಿ ನನಗೆ ಆಜ್ಞಾಪನೆ ಮಾಡಿದಾಗ ಅದನ್ನ ಜನರ ಮಧ್ಯೆ ನಾನು ಎಲ್ಲರಿಗೂ ಹಂಚಿಕೊಂಡೆ. Around 40 of them, they had come there to my house, and I told them, are you willing to fulfill this 7 years from now? 40 ಜನರು ಬಂದಿದ್ರು. ಆ 40 ಜನರನ್ನ ಕುರಿತು, ನೀವು ಸಿದ್ಧ ಮನಸ್ಸು, ನಿಮಗೆ ಮನಸ್ಸಿದೆಯೇ ಈ ಒಂದು ಕೆಲಸವನ್ನ ಸಾಧಿಸುವುದಕ್ಕೆ ಎಂಬುದಾಗಿ ನಾನು ಪ್ರಶ್ನಿಸಿದೆ. Are you willing to fulfill this? ನೀವು ಇದನ್ನ ನೆರವೇರಿಸುವುದಕ್ಕೆ ಸಿದ್ಧವಾಗಿದ್ದೀರಿಯೇ ಎಂಬುದಾಗಿ ನಾನು ಕೇಳಿದೆ. Are you willing to fulfill this? ಇದನ್ನ ನೆರವೇರಿಸುವುದಕ್ಕೆ, ಪೂರೈಸುವುದಕ್ಕೆ ನೀವು ಸಿದ್ಧವಾಗಿದ್ದೀರೇ ಎಂಬುದಾಗಿ ಕೇಳಿದೆ. Because the Bible very clearly tells in Proverbs 29:18, without vision people perish. ಇಲ್ಲಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಜನರು ಜ್ಞಾನವಿಲ್ಲದೆ ನಾಶ ಹೊಂದುವರಾಗಿದ್ದಾರೆ ಎಂಬುದಾಗಿ, ಜ್ಞಾನ ವಿವೇಕಗಳಿಲ್ಲದೆ. So without any vision people would perish. ನಮ್ಮಲ್ಲಿ ಈ ವಿವೇಕಯುಕ್ತವಾದ ಜ್ಞಾನವಿಲ್ಲದ ಮೇಲೆ ಮನುಷ್ಯರು ನಾಶವಾಗುವುದಂತೂ ಖಂಡಿತ. Moses had the vision.
ಈ ಮೋಶೆ ಈ ಒಂದು ಜ್ಞಾನವುಳ್ಳವನಾಗಿ ನಡ್ಕೊಂಡು Moses loved that vision. ಆ ವಿವೇಕವನ್ನ ಈ ಮೋಶೆಯು And that's why he wanted to do whatever God told him to do. ಹಾಗಾಗಿ ದೇವರು ಏನನ್ನ ಹೇಳುತ್ತಾನೋ ಅದೆಲ್ಲವನ್ನ ಮಾಡುವುದಕ್ಕೆ In order to see the vision becoming a reality, we need to explore. ಒಂದು ವಿಷಯ ಅಂದ್ರೆ ಸತ್ಯವಾದ ಒಂದು ನಿಜವಾದ ವಿಷಯ ಒಂದು ವಿವೇಕಯುಕ್ತವಾಗಿ ನಾವು ನೆರವೇರಿಸಿದ ಪಕ್ಷದಲ್ಲಿ ಅದು ಸಂಪೂರ್ಣಗೊಳಿಸುವುದಕ್ಕೆ ನಾವು ಸಾಧ್ಯವಾಗುತ್ತದೆ, ಸಂಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗುತ್ತದೆ. And Moses passed on this vision which God gave him, passed on to the leaders of the 12 tribes and sent them to explore the land. ಈ ವಿಷಯಗಳನ್ನ, ಈ ಆಜ್ಞಾಪನೆಗಳನ್ನ ಮೋಶೆಯು ಆ 12 ಜನರಿಗೆ ಕೊಟ್ಟನು. 12 ಜನರು ಹೋಗಿ ಆ ದೇಶವನ್ನ ಸಂಚರಿಸಿ ಅಲ್ಲಿಂದ ಒಳ್ಳೆಯ ವರದಿಯನ್ನ ತರುವುದಕ್ಕೆ ಅವರು ಅಂದ್ರೆ ಆವಿಷ್ಕರಿಸಿಕೊಂಡು ಬರುವುದಕ್ಕೆ ಅವರು ಹೋಗಿದ್ರು. Successful in doing what was told to them. ಅವರಿಗೆ ಯಾವ ವಿಷಯದಲ್ಲಿ ಈ ಜವಾಬ್ದಾರಿ ಕೊಡಲ್ಪಟ್ಟಿತೋ ಆ ಜವಾಬ್ದಾರಿಯನ್ನ ನಿರ್ವಹಿಸುವುದಕ್ಕೆ ಅವರು ನಿಜವಾಗಿಯೂ ಅದರಲ್ಲಿ ಯಶಸ್ಸನ್ನ ಗೆಲ್ಲುವ ಕಂಡರೆ were sent there to bring good news. ಒಂದು ಒಳ್ಳೆಯ ವರದಿಯನ್ನ ತರಲಿಕ್ಕೆ ಅವರು ಕಳುಹಿಸಲ್ಪಟ್ಟರು. How many of them brought the good news or the positive news, and how many of them brought negative news? ಅಲ್ಲಿ 12 ಜನರಲ್ಲಿ ಎಷ್ಟು ಜನರು ಧನಾತ್ಮಕವಾದ ಒಂದು ವರದಿಯನ್ನ ತಂದ್ರು, ಎಷ್ಟು ಜನರು ಋಣಾತ್ಮಕವಾದ ವರದಿಯನ್ನ ಅಂದ್ರೆ ನಕಾರಾತ್ಮಕವಾದ ವರದಿಯನ್ನ ತಂದ್ರು. So if we see that in Numbers 13, 27 and 28, can somebody read that? ಇಲ್ಲಿ 13ನೇ ಅಧ್ಯಾಯ, ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಯಾರಾದ್ರೂ ಓದ್ರಿ. 27, 28. 13ನೇ ಅಧ್ಯಾಯ 27, 28. ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ. ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡದಾಗಿಯೂ ಕೋಟೆ ಕೊತ್ತಲುಗಳ ಉಳ್ಳದಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. So here they are telling that we went to the land which you told us to go. We saw that land, it is flowing with milk and honey, and that but is a problem for all of us. ಇಲ್ಲಿ ಆ ದೇಶವನ್ನ ನೀನ್ ಕಳಿಸ್ದೆ, ನಾವು ಅಲ್ಲಿ ಹೋದ್ವು, ನಿಜವಾಗಿ ಅದು ಹಾಲು ಜೇನು ಹರಿಯುವ ದೇಶವೇ ಆಗಿತ್ತು, ಆದರೆ ಎಂಬ ಒಂದು ವಿಷಯವನ್ನ ಅವರು ತಂದ್ರು. ಅದು ತಾನೇ ಅಲ್ಲಿನ ಒಂದು ತೊಡಕು ಅಥವಾ ಒಂದು ತೊಂದರೆ. So here that but is always problem in each one of our lives. ಈ ಆದರೆ ಎಂಬುದು ಯಾವಾಗಲೂ ಒಬ್ಬರ ಜೀವಿತದಲ್ಲಿ ಯಾವಾಗಲೂ ಒಂದು ತೊಡಕಾಗಿರುತ್ತದೆ. So many times I also tell to many people, no, we need to go to so and so place and we need to go and do ministry there. Then the believers will say, pastor, it's a very good suggestion, we need to go there and do it, but they stop there. That is the negativity that will stop everything. ನಾವು ನಮ್ಮ ಒಂದು ವಿಶ್ವಾಸಿಗಳ ಜೊತೆ ಇಂಥ ಕಡೆ ಹೋಗ್ಬೇಕು, ಇಂಥ ಕಡೆ ಸುವಾರ್ತೆ ಸಾರಬೇಕು ಅಂತ ಹೇಳುವಾಗ, ಹೌದು ಬೋಧಕರೇ, ನಾವು ಇಲ್ಲೆಲ್ಲ ಹೋಗ್ಬೇಕು, ಇಲ್ಲ ಮಾಡ್ಬೇಕು, ಆದರೆ ಎಂಬುದಾಗಿ ಅವರು ಅಲ್ಲಿಗೆ ಕೊಕ್ಕೆ ಹಾಕ್ತಾರೆ. Oh, we have to go and organize a meeting, we need to go and do this or do that. When we share all those things, then everybody will come, yeah, it's a very good suggestion, pastor, but there everything stops. ಹೌದು ಬೋಧಕರೇ, ಹೌದು, ಇಂತೆಲ್ಲ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ, ಇಲ್ಲಿ ಸುವಾರ್ತೆಯನ್ನು ಸಾರಬೇಕಾಗಿದೆ, ಜನರನ್ನು ರಕ್ಷಿಸಬೇಕಾಗಿದೆ ಎಂಬುದಾಗಿ ಹೇಳಿ ಕಡಿಮೆಯಾಗಿ ಆದರೆ ಎಂಬುದಾಗಿ ಅವರು ಒಂದು ಕಾರಣವನ್ನು ಕೊಟ್ಟು ನಿಲ್ತಾರೆ. So what happens here? This but makes the positivity to negativity. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಸಕಾರಾತ್ಮಕವಾದ ವಿಷಯಗಳನ್ನ ನಕಾರಾತ್ಮಕವಾಗಿ ಅವು ಬದಲಾಯಿಸುವ ಕೆಲಸವನ್ನ ಈ ಬಟ್ ಅಂದ್ರೆ ಆದರೆ ಎಂಬ ಒಂದು ಪದ ಮಾಡುವಂತದ್ದಾಗಿರುತ್ತದೆ. So now we need to learn here to use that but
to make the negativity into positivity. ನಾವು ಇಲ್ಲಿ ಈ ಬಟ್ ಅಂತಿದೆಯಲ್ಲ, ಆದರೆ ಎಂಬ ಪದದ ನಕಾರಾತ್ಮಕವಾಗಿದ್ದಾಗ್ಯೂ ಸಹ ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಅದನ್ನ ಬದಲಾಯಿಸಿಕೊಳ್ಳುವಂಥದ್ದನ್ನು ನಾವು ಕಲಿಬೇಕು. That's what I shared with my people, the 40 of them. I told them, you don't have money, you don't have salaries, your children are still studying and they are not earning, and you do not have enough income, we do not have land, we do not have money, but God is going to make it because it is His word and He's going to fulfill it. 40 ಜನರು ಇರುವಾಗ ನೆರೆದಿರುವಾಗ ಅವರಿಗೆ ನಾನು ಹೇಳಿದೆ, ನಿಮಗೆ ಯಾವುದೇ ಕೆಲಸವಿಲ್ಲ, ಯಾವುದೇ ಸಂಬಳವಿಲ್ಲ, ಯಾವುದೇ ಸ್ಥಳವನ್ನ ಕೊಂಡುಕೊಳ್ಳುವಂತಹ ಶಕ್ತಿ ಇಲ್ಲ, ಹಣ ನಮ್ಮಲ್ಲಿ ಇಲ್ಲ, ಆದಾಗ್ಯೂ ಸಹ ದೇವರು ನಮ್ಮೊಂದಿಗಿದ್ದಾನೆ ಎಂಬುದಾಗಿ ಹೇಳಿ ನಾನು ದೇವರನ್ನ ಆ ಆದರೆ ಎಂಬ ಶಬ್ದದ ಬದಲು ಉಪಯೋಗಿಸಿದ್ದೇನೆ. Those free people who were free from Egypt wanted to go, those bondage people who wanted to go to a freedom, that is to Canaan, but they are telling but, and this but was total negative, and they're talking not more of God but about the people who are there. ಇಲ್ಲಿ 12 ಜನರಲ್ಲಿ ಆ ಒಂದು ದೇಶಕ್ಕೆ ಹೋಗಿ ಸೇರಿ ಅಲ್ಲಿ ಜೀವನ ಮಾಡಬೇಕಾದಂತ ವಿಷಯದಲ್ಲಿ ಅವರು ಸಂಚರಿಸಿ ನೋಡಿದಾಗ 12 ಜನರಲ್ಲಿ ಅನೇಕರು ಹೇಳಿದ್ದೇನೆ ಅಂತಂದ್ರೆ, ಆ ದೇವರನ್ನ ಬಿಟ್ಟು ಆ ಜನರ ವಿಷಯದಲ್ಲಿ ಅವರು ಮಾತಾಡೋದನ್ನ ನಾವು ಕಾಣ್ತೇವೆ. Verse 29 again tells that they were leaning onto their own understanding and were worried about what will happen to them. 29ನೇ ವಚನ ಹೇಳುತ್ತದೆ, ಅವರು ತಮ್ಮ ಮೇಲೆ ತಾವು ಆತುಕೊಂಡ್ರು, ಹೊರತು ದೇವರ ಮೇಲೆ ಆತುಕೊಳ್ಳಿಲ್ಲ, ಹಾಗಾಗಿ ಅಲ್ಲಿ ಅವರಿಗೆ ಚಿಂತೆ ಕಾಡಬಹುದು. Oh, so and so is staying here, so and so is staying there, where I will get a chance, where I will get a land, where I can stay there. All good portion, good part are taken care of by them. Where or what I will get for my family. ಅಲ್ಲಿ ನಿವಾಸಿಗಳಿದ್ದಾರೆ, ಈಗಾಗಲೇ ಅನೇಕ ನಿವಾಸಿಗಳು ಅಲ್ಲಿ ಬಲಿಷ್ಠರಾಗಿ ಅಲ್ಲಿ ನೆಲೆಯೂರಿದ್ದಾರೆ. ಅಂತಹ ಸ್ಥಳದಲ್ಲಿ ನಾವು ಹೇಗೆ ಹೊಸದಾಗಿ ಹೋಗಿ ನೆಲೆ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ಆ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ ತೊಡಗಿದ್ರು. If we see there in verse 31, they were depending on their own ability but not God's. 30ನೇ ವಚನವನ್ನ ನೋಡುವುದಾದ್ರೆ ಅಲ್ಲಿ ಅವರು ತಮ್ಮ ಸ್ವಬಲದ ಮೇಲೆ ಆತುಕೊಳ್ಳೋ ಹೊರತು ದೇವರ ಮೇಲೆ ಅವರು ತಮ್ಮ ಭರವಸೆಯನ್ನ ಇಡಲಿಲ್ಲ. They are telling that, but the men who had gone up with him said, we cannot attack those people, they are stronger than we are. ಅಲ್ಲಿ ಹೋದವರು ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಎಂಬುದಾಗಿ ಹೇಳಿದರು. The Bible very clearly tells then in Exodus 14:14 that the Lord himself will fight for you, you be calm. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ ಸ್ಪಷ್ಟವಾಗಿ ವಾಕ್ಯವು ಹೇಳುತ್ತದೆ, ದೇವರು ನಿಮಗೋಸ್ಕರ ಯುದ್ಧವನ್ನು ಮಾಡುತ್ತಾನೆ, ನೀವು ಶಾಂತರಾಗಿ ನಿಂತುಕೊಂಡು ದೇವರ ಮಹಿಮೆಯನ್ನ ನೋಡಿರಿ ಎಂಬುದಾಗಿ ವಾಕ್ಯವು ಹೇಳುವಂತದ್ದಾಗಿದೆ. And that's why here they are underestimating the God's strength and power and worried about the strength that they have. ಅವರು ದೇವರ ಬಲ ಶಕ್ತಿಗಳನ್ನ ಅನುಮಾನಿಸಿ ಅವರು ತಮ್ಮ ಸ್ವಬಲ ಇಲ್ಲ ಎಂಬುದಾಗಿ ಚಿಂತಿಸುವಂತದ್ದನ್ನ ನಾವು ಇಲ್ಲಿ ನೋಡುತ್ತೇವೆ. You please read there at home because time is running out. So in verse 13, verse 31 to 33, it talks about how they are depending on their own ability. They are underestimating God's ability and they were worried about it. ಅರಣ್ಯಕಾಂಡ 13ನೇ ಅಧ್ಯಾಯ 31, 32, 33 ವಚನಗಳನ್ನ ನೋಡುವುದಾದ್ರೆ ಅಲ್ಲಿ ಹೇಗೆ ಅವರು ತಮ್ಮ ಸ್ವಭಾವವನ್ನ ನೆಚ್ಚಿಕೊಂಡರು, ಸ್ವಂತ ಬಲದ ಮೇಲೆ ನಿಂತುಕೊಂಡ್ರು, ದೇವರನ್ನ ಅವರು ನೆಚ್ಚಿಕೊಳ್ಳಿಲ್ಲ, ದೇವರ ಮೇಲೆ ಭರವಸೆ ಇಡಲಿಲ್ಲ ಅನ್ನುವುದು ಸ್ಪಷ್ಟವಾಗಿ ನಮಗೆ ಕಾಣುವಂತಾಗಿದೆ. And it is not only they by themselves were talking negative about it, but if you see in chapter 14 verse 10, they influenced others also with their negativity. ಅವರು ಈ ಋಣಾತ್ಮಕವಾದ ಈ ನಕಾರಾತ್ಮಕವಾದ ಈ ಮಾತಿನ ಈ ವರದಿಯ ಒಂದು ಪ್ರಭಾವ ಅವರ ಮೇಲೆ ಆಗುವುದರ ಜೊತೆಗೆ ತಮ್ಮಲ್ಲಿ ಇದ್ದಂತಹ ಎಲ್ಲರ ಮೇಲೆ ಅಪ್ರಭಾವ ಆಗುವಂತೆ ಅವರು ಮಾಡಿದ್ರು. Those who were talking positive about, the people who were talking negative about that, they were talking about stoning them. ಯಾರು
ಆ ಒಂದು ಋಣಾತ್ಮಕವಾಗಿ ಮಾತಾಡಿದ ಜನರ ಆ ವರದಿಗಾರರಿಂದ ಪ್ರಭಾವಿತರಾದರೂ ಅವರೆಲ್ಲರೂ ಸೇರಿ ಪಾಸಿಟಿವ್ ಆಗಿ ಅಂದ್ರೆ ಸಕಾರಾತ್ಮಕವಾಗಿ ಒಳ್ಳೆಯ ವರದಿಯನ್ನ ಕೊಡುವವರ ಮೇಲೆ ಅವರೆಲ್ಲರೂ ವಿರೋಧವಾಗಿ ನಿಂತು ಅವರನ್ನ ಕಲ್ಲಿನಿಂದ ಎಸೆದು ಕೊಲ್ಲುವುದಕ್ಕೆ ಅವರು ಪ್ರಯತ್ನ ಪಟ್ಟದನ್ನ ನಾವು ನೋಡ್ತೇವೆ. And that's what happens in our churches, in our ministry, and everywhere. Some negative influenced people, they try to influence the other people who are positive and try to suppress them. ಇದು ತಾನೇ ಇತ್ತೀಚಿನ ದಿನಗಳಲ್ಲಿ ಸಭೆಗಳಲ್ಲಿ ನಮ್ಮ ಮಧ್ಯೆ ಸಮುದಾಯಗಳಲ್ಲಿ ನೋಡ್ತೇವೆ. ಯಾರು ಸಕಾರಾತ್ಮಕವಾಗಿ ಕೆಲಸ ಮಾಡುವುದಕ್ಕೆ ಸಿದ್ಧರಾಗಿರ್ತಾರೋ ಅಂತಹವರ ಮೇಲೆ ಈ ಒಂದು ಋಣಾತ್ಮಕವಾದ ನಕಾರಾತ್ಮಕವಾದ ಪ್ರಭಾವವನ್ನು ಬೀರಿ ಆ ಕೆಲಸಕ್ಕೆ ಅಡ್ಡಿ ಮಾಡುವಂತಹ ಜನರನ್ನೇ ನಾವು ಎಲ್ಲೆಲ್ಲೂ ಕಾಣ್ತೇವೆ. They did not realize that the God who released them from bondage, they not depending upon the God, but they're depending upon themselves, and that is how they are getting into negativity. ಅವರಿಗೆ ಖಂಡಿತವಾಗಿಯೂ ದೇವರು ಅವರನ್ನ ಬಿಡಿಸಿದ್ದಾನೆ, ಸ್ವತಂತ್ರಗೊಳಿಸಿದ್ದಾನೆ ಎಂಬ ಒಂದು ವಿಷಯವನ್ನ ಮರೆತು ಈ ದೇವರ ಮೇಲೆ ಅವರು ತಮ್ಮ ಭರವಸೆಯನ್ನ ಇಡದೆ ತಮ್ಮ ಸ್ವಬಲದಿಂದ ಸ್ವಂತ ಕಾಲಿನ ಮೇಲೆ ಸ್ವಂತ ಶಕ್ತಿಯ ಮೇಲೆ ಅವರು ಅವಲಂಬಿತರಾಗಿ ಈ ಋಣಾತ್ಮಕವಾದ ರೀತಿಯಲ್ಲಿ ವರ್ತಿಸುವುದನ್ನು ನಾವು ನೋಡ್ತೇವೆ. And because of their negative attitude, they lost the opportunity what God intended to give them. That is in verse 23 and 24. ಈ ಋಣಾತ್ಮಕವಾದ ಒಂದು ಸ್ವಭಾವದಿಂದ ಭಾವನೆಯಿಂದ ಅವರಿಗೆ ಕೊಡಲ್ಪಟ್ಟ ಅನೇಕ ಒಂದು ಸುಸಂದರ್ಭಗಳು, ಸುವರ್ಣಾವಕಾಶಗಳು ತಪ್ಪಿಸಿಕೊಳ್ಳುವಂತಹ ಸಂದರ್ಭ ಬಂದೊದಗುತ್ತವೆ. So they lost the opportunity because of their defeated attitude. ಅವರು ಈ ಒಂದು ಋಣಾತ್ಮಕವಾದ ಮನೋಧೋರಣೆಯನ್ನ ಪ್ರದರ್ಶಿಸುವುದರಿಂದ ಅನೇಕ ಅವಕಾಶಗಳು ಅವರ ಕೈಯಿಂದ ತಪ್ಪಿ ಹೋಗುತ್ತವೆ. They had the opportunity to enter to the promised land, that is land flowing with milk and honey. But here God is talking in verse 23, not one of them will ever see the land I promised on oath to their ancestors. No one who has treated me with contempt will ever see it. ಯಾರು ಈ ನನ್ನ ವಾಕ್ಯಗಳಿಗೆ, ನನ್ನ ಭರವಸೆಯ ಮಾತುಗಳಿಗೆ, ವಚನಗಳಿಗೆ ನೀವು ನಂಬಿಕೆಯನ್ನ ಇಡದೆ ನೀವು ಅದನ್ನ ಸಂದೇಹ ಪಡ್ತಿರೋ ಅವ್ರು ಯಾರು ಕೂಡ ಆ ದೇಶವನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ದೇವರು ಹೇಳುವುದನ್ನ ಕೇಳ್ತೇವೆ. And they who were free people, they were bondaged again and died, which verse 14:37 talks about. ಇಲ್ಲಿ 14ನೇ ಅಧ್ಯಾಯ 14ನೇ ವಚನ ಹೇಳುತ್ತದೋ ಆ ವಚನಗಳಿಗೆ ವಿರೋಧವಾಗಿ Numbers 14:37 brother it is. ಎಲ್ಲಿ ಅರಣ್ಯಕಾಂಡ 14ನೇ ಅಧ್ಯಾಯ ಸರ್ 14th chapter 37th verse. 37ನೇ ಒಂದು ವಚನ ಹೇಳುವಂತದ್ದಾಗಿದೆ. These men who were responsible for spreading the bad report about the land were struck down and died of a plague before the Lord. ಹಾಲು ಜೇನು ಹರಿಯುವಂತಹ ಪ್ರದೇಶದ ವಿಷಯವಾಗಿ ಇವರು ತಂತಹ ನಕಾರಾತ್ಮಕ ವರದಿಯಿಂದ ಜನರು ನಕಾರಾತ್ಮಕವಾಗಿ ಯೋಚಿಸಿ ಅವರು ಭಯಪಡುವಂತೆ ಮಾಡಿದಂತ ಈ ವ್ಯಕ್ತಿಗಳಲ್ಲಿ ನಾಶವಾಗುವುದನ್ನು ನಾವು ಕಾಣುತ್ತೇವೆ. Out of the 12 people who had gone there, they could have brought a very good report, but 10 of them complained. Only 2 of them could give the good report. And that is how majority of us are again going to the bondage, taking up the yoke of slavery. ಆ ಹಾಲು ಜೇನು ಹರಿಯುವಂತಹ ಪ್ರದೇಶಕ್ಕೆ ಅಂದ್ರೆ ದೇಶಕ್ಕೆ ಹೋಗಿ ಅಲ್ಲಿಂದ ಒಳ್ಳೆಯ ಒಂದು ವರದಿಯನ್ನು ತರಬೇಕಾಗಿದ್ದಂತಹ ಈ ಗೂಢಚಾರರಾಗಿ ಹೋಗಿ ಒಳ್ಳೆಯ ವರದಿಯನ್ನು ತರಬೇಕಾಗಿದ್ದಂತಹ 12 ಜನರಲ್ಲಿ ಕೇವಲ 2 ಮಾತ್ರ ಒಳ್ಳೆಯ ವರದಿ ಕೊಟ್ರು. ಆದ್ರೆ 10 ಜನರು ಅದಕ್ಕೆ ಕೆಟ್ಟದಾದ ವರದಿಯನ್ನ ಕೊಟ್ರು. ಅವರು ಅದರ ವಿಷಯದಲ್ಲಿ ದೂರುವವರಂತವರಾದ್ರು. ಹಾಗಾಗಿ ಆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೇವೆ
ಯಾವಾಗಲೂ ಒಂದು ಕೆಲಸಕ್ಕೆ ಅಡ್ಡಿಪಡಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಜನರಿಂದ ಆ ಕೆಲಸವು ಆಗಲಿಲ್ಲ, ಅವರೆಲ್ಲರೂ ನಾಶವಾದರು ಎಂಬುದನ್ನು ನೋಡ್ತೇವೆ. My dear brothers and sisters, as we are meditating today, are we talking more of negativity in our lives? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಈ ವಿಷಯವನ್ನು ಕಲಿಯುವಾಗ ನಾವು ಹೆಚ್ಚಿನದಾಗಿ ಬರೀ ಋಣಾತ್ಮಕವಾದ ನಕಾರಾತ್ಮಕವಾದ ವಿಷಯಗಳಲ್ಲಿ ನಾವು ನಮ್ಮ ಮನಸ್ಸನ್ನ ನೆಟ್ಟಿದ್ದೇವೆಯೇ? If you talk negativity more, then it will lead you to bondage again. ನಾವು ಯಾವಾಗಲೂ ನಕಾರಾತ್ಮಕವಾದ ವಿಷಯಗಳ ಬಗ್ಗೆ ಮಾತಾಡುತ್ತಾ ಇದ್ದರೆ ನಾವು ಮತ್ತೆ ದಾಸತ್ವದ ನೊಗಕ್ಕೆ ಸಿಕ್ಕಿಕೊಳ್ಳುವುದು ಖಂಡಿತವಾಗುತ್ತದೆ. Are you trusting God or leaning on to your own understanding? If you lean on to your own understanding, it will put you to bondage again. ನೀವು ದೇವರ ಮೇಲೆ ಭರವಸೆ ಇಟ್ಟಿದ್ದೀರೋ ಅಥವಾ ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಭರವಸೆ ಇಟ್ಟಿದ್ದೀರೋ? ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನೀವು ಭರವಸೆ ಇಟ್ಟಿದ್ದ ಪಕ್ಷದಲ್ಲಿ ಮತ್ತೆ ನೀವು ಆ ಒಂದು ದಾಸತ್ವದ ನೊಗಕ್ಕೆ ಸಿಕ್ಕಿಕೊಳ್ಳುವ ಜನರಾಗಿರುತ್ತೀರಿ. If you are depending on your own ability more and not on the ability of God, then you are going into slavery again. ದೇವರ ಬಲಶಕ್ತಿಗಳ ಮೇಲೆ ಆಧಾರವಿಲ್ಲದೆ ಅವಲಂಬಿತರಾಗದೆ ನಿಮ್ಮ ಸ್ವಂತ ಬಲಶಕ್ತಿಗಳ ಮೇಲೆ ಅವಲಂಬಿತರಾದರೆ ನೀವು ಖಂಡಿತವಾಗಿಯೂ ಮತ್ತೆ ಆ ದಾಸತ್ವದ ನೊಗಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಜನರಾಗಿರುತ್ತೀರಿ. If you influence others with your negativity, then you are going into bondage again. ನೀವು ನಿಮ್ಮ ನಕಾರಾತ್ಮಕವಾದ ವಿಷಯಗಳಿಂದ ಜನರನ್ನ ಪ್ರಭಾವಿಸುವುದಾದರೆ ನೀವು ಮತ್ತೊಮ್ಮೆ ಆ ಒಂದು ದಾಸತ್ವಕ್ಕೆ ಸಿಕ್ಕಿಕೊಳ್ಳುತ್ತೀರಿ. If you are onto the negativity again and again, then you will lose the opportunity which God has given us, and instead of rejoicing into freedom, we will be bondage, taking up the yoke of slavery. ನೀವು ಋಣಾತ್ಮಕವಾಗಿ ನಿಮ್ಮ ಎಲ್ಲಾ ಚಿಂತನೆಗಳನ್ನ ಮಾಡುವುದಾದರೆ ದೇವರು ಕೊಡುವಂತಹ ಆ ಒಂದು ಅವಕಾಶಗಳನ್ನ ತಪ್ಪಿಸಿಕೊಂಡು ಮತ್ತೊಮ್ಮೆ ನೀವು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡು ನಿಮ್ಮ ಜೀವಿತವನ್ನ ನೀವು ವ್ಯರ್ಥ ಮಾಡಿಕೊಳ್ಳುತ್ತೀರಿ, ನಾಶಪಡಿಸಿಕೊಳ್ಳುತ್ತೀರಿ. So let us remind ourselves today, for freedom Christ has set us free. Let us not be yoked in slavery again. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಸಿ ಸ್ವತಂತ್ರದಲ್ಲಿ ಇರಿಸಿದ್ದಾನೆ. ನಾವು ಮತ್ತೊಮ್ಮೆ ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಆ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ಕಲಿತುಕೊಳ್ಳಬೇಕಾಗಿದೆ. May God bless each one of us and happy Independence Day to all of you. ನಿಮ್ಮೆಲ್ಲರೂ ದೇವರನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಆ ಒಂದು ಸ್ವತಂತ್ರ ದಿನದ ಶುಭಾಶಯಗಳನ್ನು ಕೋರುವನಾಗಿದ್ದೇನೆ. Till we meet again next Saturday, may God's blessings and may God's guidance and may God's promises encourage us and enlighten us so that we will be able to move forward with a lot of positivity, glorifying God. ಮತ್ತೊಮ್ಮೆ ಮುಂದಿನ ಸಬ್ಬತ್ತಿನ ದಿನದಲ್ಲಿ ಸಂಧಿಸುವವರೆಗೂ ದೇವರು ನಿಮ್ಮೆಲ್ಲರನ್ನು ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸಿ ಎಲ್ಲಾ ವಿಷಯಗಳಲ್ಲೂ ಸಹಾಯವನ್ನು ಕೊಟ್ಟು ಕೃಪೆಯಿಂದ ನಡೆಸಿಕೊಂಡು ಬರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. May God bless each one of us. ನಮ್ಮೆಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. Amen. 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 Pastor, thank you for the inspiring devotional message. God bless you and your service and your family. ಈ ಒಂದು ಬೆಳಗಿನ ಜಾವದಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಬೋಧಕರಾದ ಪ್ರದೀಪ್ ಸುನಾರ್ ಅವರಿಗೂ ಹಾಗೂ ಭಾಷಾಂತರಿಸಿದ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. I request Pastor Pradeep Sunar to pray and give benediction. Shall we look to the Lord in prayer? Loving Heavenly Father, there is two birthday. The request, please pray for Mrs. Varalakshmi. She is her birthday today. She is her birthday. Pray. Fine. So I will remember Sister Varalakshmi for her birthday. Sure.
Loving Heavenly Father, we thank you and we praise you for what a wonderful day that you have given to each one of us. This is the day that you have made in order to rejoice and be glad. We give glory and honor to you. We magnify you, Lord, because you are the Almighty God. You are a powerful God. You are a loving God. You are a God who takes care. We give glory and honor to you because you have been mindful about each one of us, Lord. We give thanks to you and praise you because you have set us free. You have set us free. But most of the time, Lord, we get into bondage again, taking up the yoke of slavery. Help us, O Lord, so that we would not be able to think the negativity, but we will be positive about it. We would be talking about you more than anything else. We would focus on you more than our problems. We would focus on you more than other things, Lord. Help us, O Master, so that we would be focusing more and more on you. Help us, O Lord, to think more and more of you. We would think and talk more and more about you. Help us, O Master, so that we will be able to glorify you more than anything else. Thanking you, O Master, for all that you have been doing in each one of our life. Thank you, Lord, for giving Pastor Raju this opportunity that he could bring this aspect of it and we could come together in this manner and ponder on your word. Even though we are listening your word again and again, but still, Lord, it is not your word that is encouraging us, but it is the discouragement of people that motivates us most of the time. Help us to overpower this. Help us to overcome that. Help us to ponder on your promises more than the talk of people. Help us to focus more on your word than anything else that's happening around us. Because you have told, in this world you have trouble, but take heart, I have overcome the world. We give glory and honor to you. We magnify you. Lord, we give all glory to you and you alone, because you're the only God who is worthy of all praise and honor. Today, we thank and praise you that you gave us opportunity to ponder on the subject there, that whether we are still free or getting into bondage. Help us, Lord, to ponder on this again and again, every moment, to think about it, so that, Lord, we would never be falling into the bondage. We will never be taking the yoke of slavery into us. And then, Lord, you have set us free, so we will be free indeed. Thanking you, Master, for all that you have been doing. At this time, we especially remember Sister Varalakshmi, who is celebrating her birthday. Thanking you, Lord, praising you, Master, that you have been so graciously helping and leading and guiding and guarding and protecting and providing. We commit all of those, Lord, who were present there. We commit each one of them under your care. Bless them, lead them, guard them, guide them, help them, O Lord, so that they would experience your presence in their lives. Amidst their failure, they would see the success. Amidst their scarcity, they will be having plenty, because you're the God who can provide out of your bountiful riches. We thank you and we praise you for all this. Lord, we might not have enough knowledge to understand, but let your spirit guide us. Let your spirit empower us. Let your spirit teach us, so that we all join together and glorify you. We would all join together, magnify your name, lift up your name on high, and Lord, we would glorify. Thanking you once again for this wonderful opportunity. We commit all of those who have joined to the Lord. Lord, they have spent the time in joining here so that they would listen to your word, learn from you, and then be encouraged. And then, Lord, they would work for your glory. Bless each one of them and lead and guide, and let your will be done. Once again, I commit Pastor Raju, I commit Brother Chinnappa, I commit Sister Janita, and all others who are taking leadership in taking up this. Bless them, lead them, guard them, guide them, and help them, Lord, so that in and through all, may your name be glorified. We're thanking you once again for all that you have been doing. Thanking you, Lord, for listening and answering our prayers, committing everything to your hand. In Jesus' precious name we pray. Amen. Amen. Shall we pray the Lord's Prayer? Our Father who art in heaven, hallowed be thy name. Thy kingdom come, thy will be done on earth as in heaven. Give us this day our daily bread. Forgive our trespasses as we forgive those trespass against us. Lead us not to temptation, but deliver us from evil. For thine is the kingdom, the power, and glory, forever and ever. Amen. Now may the grace of our Lord Jesus Christ, the love of God, and the sweet communion of the Holy Spirit rest and abide with each one of us now, and especially with our sister Varalakshmi as she celebrates her birthday. Amen. Amen. Thank you. Thank you, Pastor. Praise Thank God. you. Thank you for your valuable message. God bless you. Thanks so And much. keep praying for us, and we'll be praying for you. Yeah. Let Please, leads us. please remember me in your prayer, as tomorrow in the Sunday school also I need to speak on this subject, so that Okay. God would help me and the children would be benefited
by the message which I have to share with them. Praise God. Thank you. ಹ್ಯಾಪಿ ಬರ್ತ್ಡೇ ಹಾಕ್ಬಿಡೋಣ ಸಹೋದರಿ ವರಲಕ್ಷ್ಮಿ ಅವ್ರಿಗೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಸಿಯರ್ ಲಕ್ಷ್ಮಿ, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. Thank you, sir. Many happy returns of the day, Varalakshmi madam. Thank you, sir. Brethren, God bless you. I'm leaving now. Thank you. ಎಲ್ಲರಿಗೂ ಧನ್ಯವಾದಗಳನ್ನ ಕೋರ್ತೇನೆ. ಈ ದಿನ ಸಬ್ಬತ್ತಿನ ಬೆಳಗಿನ ಶುಭಾಶಯಗಳನ್ನ ಕೋರ್ತೇನೆ. ಕೂಡಿ ಬಂದಂತ ಎಲ್ಲರಿಗೂ ವಿಶೇಷವಾಗಿ ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಈ ದಿನ ವಿಶೇಷವಾಗಿ ನಮಗೆ ಸಂದೇಶವನ್ನು ತಂದಂತ ಬೋಧಕರಿಗೂ ಪಾಸ್ಟರ್ ಪ್ರದೀಪ್ ಕುಮಾರ್ ಸುನಾ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಸಬ್ಬತ್ತಿನ ಆಶೀರ್ವಾದಗಳಿಂದ ತುಂಬಿಸಲಿ. ನಮ್ಮ ನಮ್ಮ ಸಭೆಗಳಲ್ಲಿ ಕರ್ತನನ್ನು ಆರಾಧಿಸುವಾಗ ದೇವರು ಎಲ್ಲಾ ಸಭೆಗಳ ಜೊತೆಯಲ್ಲಿ ಇದ್ದು ನಮ್ಮನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ನಾಳೆ ಇವತ್ತಿನ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳಿಗೆ ಕೂಡಿ ಬರುವಾಗೆ ಕರ್ತ ನಮ್ಮ ನಡೆಸಲಿ ಎಂಬುದಾಗಿ ಬೇಡುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಈ ಕೂಟದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್.